ಓಕೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಹೆಸರು ಅಲೋಕ್. ಸೊ ಇವತ್ತಿನ ಮುಖ್ಯ ಉದ್ದೇಶ ಲೈಕ್ ಗಾರ್ಡನಿಂಗ್, ಬಿಗಿನರ್ಸ್ ಗಾರ್ಡನಿಂಗ್ ಏನೇನು ಲೈಕ್ ಬೇಸಿಕ್ ಡೌಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅದೆಲ್ಲ ಹೇಳೋ ಮುಂಚೆ ಲೈಕ್ ಏನಕ್ಕೆ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಮುಖ್ಯವಾಗಿ ಲೈಕ್ ಅಟ್ಲೀಸ್ಟ್ ನಾವು ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಎವ್ರಿ ಡೇ ನಾವು ಸ್ಪೆಂಡ್ ಮಾಡಿದ್ರೆ ಟೈಮು ಗಾರ್ಡನಿಂಗ್ಗೆ ಸುಲಭವಾಗಿ ಮಾಡ್ಬೋದು. ಸೊ ಜಾಸ್ತಿ ಜನಕ್ಕೆ ಅದು ಸ್ಟಾರ್ಟ್ ಮಾಡೋ ಮುಂಚೆ ಲೈಕ್ ತುಂಬಾ ಲೈಕ್ ಕ್ವಶನ್ಸ್ ಇರುತ್ತೆ, ಡೌಟ್ಸ್ ಇರುತ್ತೆ. ಸೊ ಲೈಕ್ ಫಸ್ಟ್ ಡೌಟ್ ಬಂದ್ಬಿಟ್ಟು ಲೈಕ್ ಟೆರೆಸ್ ಗಾರ್ಡನಿಂಗ್ ಅಥವಾ ಲೈಕ್ ತಾರಸಿ ತೋಟ ಮಾಡಬೇಕು ಅಂದ್ರೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಲೈಕ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇದು ಭಾರ ತಡೆಯುತ್ತೆ ಟೆರೆಸ್ ಅಂದ್ಬಿಟ್ಟು ಒಂದು ಫಸ್ಟ್ ಡೌಟ್ ಇರುತ್ತೆ. ನೆಕ್ಸ್ಟ್ ಡೌಟ್ ಬಂದ್ಬಿಟ್ಟು ಏನಿರುತ್ತೆ ಅಂದ್ರೆ ಲೈಕ್ ವಾಟರ್ ಎಲ್ಲ ಲೀಕ್ ಆಗುತ್ತಾ, ಲೈಕ್ ಟೆರೆಸ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಅದೊಂದು ಡೌಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಲಾಭದಾಯಕನಾ ಇಲ್ಲ ಕಾಸ್ಟ್ ಎಫೆಕ್ಟಿವ್, ಇಸ್ ಇಟ್ ವರ್ತ್ ಅಂದ್ಬಿಟ್ಟು ಅದೊಂದು ಕ್ವಶನ್ ಇರುತ್ತೆ. ಸೊ ಅದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಇವಾಗ ನಮ್ಮ ಮನೆಯಲ್ಲೇ ಏನಾದ್ರು ಒಂದು ಫಂಕ್ಷನ್ ಆದರೆ ಟೆರೆಸ್ ಮೇಲೆ ಒಂದು ಪೆಂಡಾಲ್ ಹಾಕಿ ಅಟ್ಲೀಸ್ಟ್ ಒಂದು 50-100 ಜನಕ್ಕೆ ಊಟ ಎಲ್ಲ ಹಾಕ್ತೀವಿ ಇಲ್ಲೇ ಮನೆ ಮೇಲೆ. ಸೊ ಅಷ್ಟು ಭಾರ ತಡೆಯುತ್ತೆ ಅದು ನಮ್ಮ ಟೆರೆಸ್ ಅಟ್ಲೀಸ್ಟ್. ಸೊ ಅದರಲ್ಲಿ ಇವಾಗ ನಾವೊಂದು 10-20 ಪಾಟ್ಸ್ ಇಟ್ಕೊಂಡು ಪ್ಲಾಂಟ್ಸ್ ಬೆಳೆಸಿದ್ರೆ ಅದ್ರಲ್ಲಿ ಏನು ಲೈಕ್ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ವಾಟರ್ ಏನಾದ್ರು ಇಶ್ಯೂ ಆಗುತ್ತಾ ಅಂದ್ಬಿಟ್ಟು ಅದೊಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಅದಕ್ಕೂ ಅಷ್ಟೇ ಲೈಕ್ ಇಲ್ಲಿ ನೋಡಿದ್ರೆ ನನ್ನ ಪ್ಲಾಂಟ್ಸಲ್ಲಿ ನೋಡಿ ಈ ಥರ ಒಂದು ವಾಟರ್ ಏನೇನು ಎಕ್ಸ್ಟ್ರಾ ಬರುತ್ತಲ್ಲ, ಪಾಟಿಂದ ಎಕ್ಸ್ಟ್ರಾ ಬರುತ್ತಲ್ಲ ಅದೆಲ್ಲ ಈ ಥರ ಕಂಟೈನರಲ್ಲೇ ಲೈಕ್ ಕಲೆಕ್ಟ್ ಆಗಂಗೆ ಮಾಡ್ಕೊಂಡಿದ್ದೀನಿ ನಾನು. ಅದೊಂದು. ಇನ್ನೊಂದು ಲೈಕ್ ಸೂರ್ಯಕಿರಣ ಇರೋವಾಗೆ ಲೈಕ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಅದೇ ಟೈಮಲ್ಲೇ ಹಾಕ್ತೀನಿ. ಸೊ ವಾಟರ್ ಎಲ್ಲ ಹಂಗೆ ಕಲೆಕ್ಟ್ ಆಗುತ್ತೆ, ಲೈಕ್ ಸನ್ಲೈಟ್ಗೂ ಎವಾಪ್ರೇಟ್ ಆಗುತ್ತೆ. ಇನ್ನೊಂದು ಈ ಥರ ಕೆಳಗಡೆನೂ ಗ್ಯಾಪ್ ಕೊಟ್ಟಿದ್ದೇನೆ ಎಲ್ಲ ಪಾಟ್ಸ್ಗಿಂತ. ಸೊ ಏರ್ ಸರ್ಕ್ಯುಲೇಷನ್ ಕೂಡ ಇರುತ್ತೆ. ಸೊ ಅದರಿಂದ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ಸೊ ಇದು ಈ ನಡುವೆ ಲೈಕ್ ಸ್ಟಾರ್ಟ್ ಮಾಡಿರೋದು. ಸೊ ಇದನ್ನ ಒಂಥರ ಟ್ರಯಲ್ ಥರ ಮಾಡಿದ್ದೀನಿ. ಸೊ ಇದರೊಳಗಡೆ ಪ್ಲಾಂಟ್ ಇದೆ, ಲೈಕ್ ಗಿಡ ಇದೆ. ಸೊ ವಾಟರ್ ಏನೇ ಇದು ಎಕ್ಸ್ಟ್ರಾ ಇದ್ರೊಳಗಡೆ ಕಂಟೈನರ್ ಒಳಗಡೆ ಕನೆಕ್ಟ್ ಆಗುತ್ತೆ. ಸೊ ಹೊರಗಡೆ ಮಣ್ಣು ಅಥವಾ ವಾಟರ್ ಏನೂ ಆಚೆ ಬರೋದಿಲ್ಲ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ನಾನು ಮಾಡಿದ್ದೀನಿ. ಸೊ ನೋಡೋಣ ಹೇಗೆ ಇದು ವರ್ಕೌಟ್ ಆಗುತ್ತೋ ಇಲ್ಲ. ಸೊ ಮೊದಲೆಲ್ಲ ನಾನು ಈ ಥರ ಇಕ್ಕಿದೆ, ಇಲ್ಲಿ ನೋಡ್ಬೋದಲ್ಲ. ಸೊ ಕೆಳಗಡೆ ಫುಲ್ ಗ್ಯಾಪ್ ಕೊಟ್ಟು ಮೇಲ್ಗಡೆ ವಾಟರ್ ಇಕ್ಕಿದೆ. ಸೊ ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಇವಾಗ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಲೈಕ್ ಬಿಗಿನರ್ಸ್ಗೆ ಸ್ಟಾರ್ಟ್ ಮಾಡುವಾಗ ಲೈಕ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ನಿಮಗೆ ಸಾಯಿಲ್, ಮಣ್ಣು, ನೆಕ್ಸ್ಟ್ ಪಾಟ್, ಕುಂಡ, ಆ್ಯಂಡ್ ದೆನ್ ಪ್ಲ್ಯಾಂಟ್ಸ್ ಆಬ್ವಿಯಸ್ಲಿ. ಸೊ ಇದರಲ್ಲಿ ಖರ್ಚಾಗೋದಂಥದ್ದು ಪ್ಲ್ಯಾಂಟ್ಸ್ ಒಂದೇ ಮೇನ್ಲಿ ನಿಮ್ಮ ಕೈಲಿಂದ ಖರ್ಚು ಮಾಡೋದು. ನನ್ನ ಗಾರ್ಡನೇ ನೋಡಿ ಎಲ್ಲ ಪೈಂಟ್ ಬಕೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಕಾಸ್ಟ್ ಎಫೆಕ್ಟಿವ್ ನೋಡಿ. ನಿಮ್ಗೆ ಏನೇ ಸಿಕ್ಕಿದ್ರು ಅಲ್ಲ ಮನೆಯಲ್ಲಿ ಲೈಕ್ ಆರಾಮ್ಸೆ ಅದನ್ನೇ ಯೂಸ್ ಮಾಡ್ಕೊಬೋದು ನೋಡಿ. ಟಬ್ ಆ ಥರ ಲೈಕ್. ಸೊ ಆ ಥರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಅಡ್ವಾಂಟೇಜ್ ಏನಿದೆ ಅಂದರೆ ನಿಮ್ಗೆ ಸೇವ್ ಆಗುತ್ತೆ ಲೈಕ್ ಕಾಸ್ಟ್. ಓಕೆ ನಾನು ಅವಾಗಿಂದ ಎಷ್ಟೊಂದು ಮಾತಾಡ್ತಾನೆ ಇದ್ದೀನಿ. ಇವಾಗ ಕೇಳಿಸೋದ್ಯಾ? ಓಕೆ, ಕಮೆಂಟ್ಸ್ ನೋಡ್ತಾ ಇದ್ದೀನಿ ನಾನು ಇವಾಗ. ಆಮ್ ಐ ಆಡಿಬಲ್ ನೌ? ಇವಾಗ ಕೇಳಿಸ್ತದ್ಯಾ? ಓಕೆ ಸೊ ಸಾರಿ. ಸೊ ಲೈಕ್ ಇವಾಗ ತನಕ ಏನೂ ಕೇಳಿಸಿಲ್ಲ ಮತ್ತೆ ನಿಮಗೆ? ಓಕೆ ಸೊ ಮೊದಲಿಂದ ಪ್ರಾರಂಭ ಮಾಡ್ತೀನಿ. ನನ್ನ ಹೆಸರು ಅಲೋಕ್. ಓಕೆ ಸೊ ಸಾರಿ, ನೋಡ್ಕೊಂಡಿಲ್ಲ ನಾನು ಅದು. ಸೊ ನನ್ನ ಹೆಸರು ಅಲೋಕ್ ಅಂತ. ಸೊ ನಾನು ಗಾರ್ಡನಿಂಗ್ ಬಂದ್ಬಿಟ್ಟು ಒಂದು ಆಲ್ಮೋಸ್ಟ್ 3 years ಆಯಿತು ಸ್ಟಾರ್ಟ್ ಮಾಡಿ. 2017 ಸ್ಟಾರ್ಟ್ ಮಾಡಿದೆ ನಾನು. ಸೊ ಆಗ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಮೊದಲಿಂದನೇ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಸ್ವಲ್ಪ ಹಾಗೆ ಸೀರಿಯಸ್ ಆಗಿ ಮಾಡ್ಕೊಂಬಂದೆ ನಾನು. ಸೊ ನಾನು ನಿಮ್ಗೆ ಅದಾದಮೇಲೆ ಆಲ್ಮೋಸ್ಟ್ ಏನೇನೋ ತೋರಿಸಿದೆ. ಸೊ ಇದು ಬಂದ್ಬಿಟ್ಟು ಲೈಕ್ ಪ್ಲಾಂಟ್ಸ್. ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್, ಬಟ್ ಇದು ಬಂದ್ಬಿಟ್ಟು ವರ್ಕ್ಶಾಪ್ ಬಂದ್ಬಿಟ್ಟು ಕನ್ನಡಲ್ಲಿ ಇರುತ್ತೆ. ಸೊ ಐ ಕಾಂಟ್ ಸ್ಪೀಕ್ ಇನ್ ಇಂಗ್ಲೀಷ್, ಸಾರಿ. ಸೊ ನೋಡಿ, ಇದು ಟೆರೆಸ್ ಗಾರ್ಡನ್ ನಂದು. ಆ್ಯಂಡ್ ಇದು ಬಂದ್ಬಿಟ್ಟು ನಂದು ಫ್ರಂಟ್ ವ್ಯೂ ಗಾರ್ಡನ್.
ಕಾಣಿಸ್ತಾ ಇದೆಯಾ? ಇದು ಕಂಪ್ಲೀಟ್ ಫ್ರಂಟ್ ವ್ಯೂ ಗಾರ್ಡನ್. ಇಲ್ಲಿ ಆಲ್ಮೋಸ್ಟ್ ಒಂದು 4 to 5 ವೆರೈಟೀಸ್ ಆಫ್ ಫ್ರೂಟ್ ಪ್ಲಾಂಟ್ಸ್ ಇದೆ. ಅಲ್ಲೊಂದು ಗೋವಾ ಪ್ಲಾಂಟ್ ಇದೆ, ಅಲ್ಲೊಂದು ಸ್ಟಾರ್ ಫ್ರೂಟ್ ಪ್ಲಾಂಟ್ ಇದೆ, ನೆಕ್ಸ್ಟ್ ಇದು ಮ್ಯಾಂಗೋ ಇದೆ, 2 to 3 ವೆರೈಟೀಸ್ ಆಫ್ ಮ್ಯಾಂಗೋ ಇದೆ ಅಲ್ಲೇ, ನೆಕ್ಸ್ಟ್ ಸಪೋಟ, ಆಮೇಲೆ ದಾಳಿಂಬ್ರಿ. ಇದೆಲ್ಲ ಫ್ರೂಟ್ಸ್ ಆದರೆ ಇನ್ನು ಮಿಕ್ಕಿದೆಲ್ಲ ಫ್ಲವರ್ ಪ್ಲಾಂಟ್ಸು ಮತ್ತು ಸ್ವಲ್ಪ ತರಕಾರಿ ಲೈಕ್ ಟೊಮೆಟೊ, ಬ್ರಿಂಜಾಲ್ ಅದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ಆಮೇಲೆ ಅಲ್ಲಿ ಕರ್ಬೇವು ಸೊಪ್ಪು. ಇದು ಫುಲ್ ಗಾರ್ಡನಲ್ಲಿ ಅಲ್ಲಿ ಲಾಸ್ಟಲ್ಲಿ ಇದೆಲ್ಲ ಒಂದು ಸೇಬ್ ಮರ, ಅದೇ ಫಸ್ಟ್ ಮರ ನಮ್ಮ ಫುಲ್ ಗಾರ್ಡನಲ್ಲಿ. ಅದು ಆಟೋಮೆಟಿಕ್ ಆಗಿ ಬಂದಿದ್ದು, ಮೀನ್ಸ್ ಯಾರೋ ಲೈಕ್ ತಿಂದು ಬೀಜ ಹಾಕಿರ್ತಾರೇನೋ ಹಾಗೆ ಬೆಳೆದಿರೋದು. ಬಟ್ ಅದೊಂದು ಗಿಡದಲ್ಲೇ ನಮಗೆ ಲೈಕ್ ಎವ್ರಿ ಸೀಸನಲ್ಲಿ ಆಲ್ಮೋಸ್ಟ್ ಒಂದು 50 ಫ್ರೂಟ್ ಸಿಗುತ್ತೆ ನನಗೆ, ಅದೊಂದೇ ಗಿಡದಲ್ಲಿ. ಸೊ ಅದೊಂದೇ ನನಗೆ ಒಂಥರ ಇನ್ಸ್ಪೈರ್ ಆಗಿ ಲೈಕ್ ಹಾಗೆ ನಾನು ಬೇರೆ ಎಲ್ಲ ಪ್ಲಾಂಟ್ಸು ತೊಗೊಂಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು. ಸೊ ಇದು ಫ್ರಂಟ್ ವ್ಯೂ. ಇದು ಟೆರೆಸ್ ಗಾರ್ಡನ್. ಇಲ್ಲಿ ಕೂಡ ಟೆರೆಸಲ್ಲಿ ಕೂಡ ಒಂದು ಆಲ್ಮೋಸ್ಟ್ 6 ವೆರೈಟೀಸ್ ಆಫ್ ಫ್ರೂಟ್ ಪ್ಲಾಂಟ್ಸ್ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಮಿಕ್ಕಿದ್ದು ಹಣ್ಣು, ಆಮೇಲೆ ಲೈಕ್ ತರಕಾರಿ ಮತ್ತು ಹೂವಿನ ಗಿಡ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ತೋರ್ಸೋ ಮುಂಚೆ ಫಸ್ಟ್ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದು ಏನಂದರೆ ಏನಕ್ಕೆ ಪ್ರಾರಂಭ ಮಾಡಬೇಕು ನಾವು ಗಾರ್ಡನಿಂಗು, ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಒಂದು ಬೇಸಿಕ್ ಕ್ವಶನ್ಸ್ ಇರುತ್ತೆ ಎಲ್ಲರಿಗೂ. ಪ್ರಾರಂಭ ಮಾಡಿದ್ರು ಟೆರೆಸ್ ಭಾರ ಹಿಡಿಯತ್ತಾ, ಅದೊಂದು ಕ್ವಶನ್ ಇರುತ್ತೆ ಎಲ್ಲರಿಗೂ ಮೈಂಡಲ್ಲಿ ಸ್ಟಾರ್ಟ್ ಮಾಡೋ ಮುಂಚೆ. ನೆಕ್ಸ್ಟ್ ಕಾಸ್ಟ್ ಎಫೆಕ್ಟಿವಾ, ಇಟ್ಸ್ ಇಟ್ ವರ್ತ್, ನಾವು ಎಷ್ಟೆಲ್ಲ ಸ್ಪೆಂಡ್ ಮಾಡೋದು ವರ್ತ್ ಇರುತ್ತಾ, ಅದೊಂದು ಸೆಕೆಂಡ್ ಕ್ವಶನ್ ಇರುತ್ತೆ. ಮೂರನೇ ಕ್ವಶನ್ ಬಂದ್ಬಿಟ್ಟು ಟೈಮ್, ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾ ಅಂತ ಇರುತ್ತೆ. ಸೊ ಈ 3 ಕ್ವಶನ್ಗೂ ಆನ್ಸರ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ನೋಡಿ, ನನ್ನದೇ ಗಾರ್ಡನ್ ಎಕ್ಸಾಂಪಲ್ ತೊಗೊಳ್ಳಿ. ಸೊ ನೋಡಿ, ಇದೊಂದು ಆಲ್ಮೋಸ್ಟ್ ಒಂದು 20 ಇದೆ ಕುಂಡ ಅಷ್ಟೇ. 20ಇಂದ ಜಾಸ್ತಿ ಅಂದರೆ ಒಂದು 30 ಇರ್ಬೋದು ಇಲ್ಲಿ, ಓಕೆನಾ. ಇವಾಗ ನಮ್ಮ ಮನೆಯಲ್ಲೇ ಏನಾದ್ರು ಒಂದು ಫಂಕ್ಷನ್ ನಡೆದ್ರೆ ಟೆರೆಸ್ ಮೇಲೆ ಒಂದು ಪೆಂಡಾಲ್ ಹಾಕಿ 100 to 200 ಜನಕ್ಕೆ ನಾವು ಊಟ ಹಾಕ್ತೀವಿ, ಕರೆಕ್ಟಾ. ಅಷ್ಟು ಜನ ಭಾರನೇ ತಡೆಯುತ್ತದೆ ನಮ್ಮ ಟೆರೆಸ್. ಅಂಥದ್ರಲ್ಲಿ ಜಸ್ಟ್ ಒಂದು ಈ ಭಾರ ಅದಕ್ಕೆ ಕಂಪೇರ್ ಮಾಡೋದು ನಿಮಗೆ ಗೊತ್ತಾಗುತ್ತೆ ತುಂಬ ಕಡಿಮೆ. ಸೊ ಡೆಫಿನೆಟಾಗಿ ಭಾರ ತಡೆಯುತ್ತೆ. ಬಟ್ ಒನ್ ಥಿಂಗ್ ನೀವೇನು ಮೈಂಡಲ್ಲಿ ಇಟ್ಕೊಬೇಕು ಅಂದರೆ ಭಾರನ ಡಿಸ್ಟ್ರಿಬ್ಯೂಟ್ ಮಾಡಿ, ಒಂದೇ ಕಡೆ ಎಲ್ಲ ಭಾರ ಇಕ್ಕೋಬೋದು, ಅಲ್ಲಲ್ಲಿ ಪ್ಲಾಂಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಆವಾಗ ಭಾರ ತಡೆಯುತ್ತೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ವಾಟರ್ ಪ್ರೂಫಿಂಗ್ ಮಾಡಬೇಕಾ ನಾವು, ಅದಕ್ಕೂ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು, ಇಲ್ಲ ಲೀಕೇಜ್ ಪ್ರಾಬ್ಲಮ್ ಬರುತ್ತೆ, ಅದೊಂದು ಸೆಕೆಂಡ್ ಕ್ವಶನ್ ಇರುತ್ತೆ ಮೈಂಡಲ್ಲಿ ಎಲ್ಲರಿಗೂ ಟೆರೆಸ್ ಗಾರ್ಡನಿಂಗಲ್ಲಿ. ಸೊ ಅದಕ್ಕೂ ಅಷ್ಟೇ ನೋಡಿ, ನಾನು ಒಂದು ಸೊಲ್ಯೂಷನ್ ಏನು ಮಾಡಿದ್ದೆ ಅಂದರೆ ಮೊದಲಿಂದ ನಾನು ಇದು ಫಾಲೋ ಮಾಡ್ತಾ ಇದ್ದೆ. ಅಂದರೆ ಕೆಳಗಡೆ ಗ್ಯಾಪ್ ಕೊಡ್ತೀನಿ. ಸೊ ವಾಟರ್ ಏನೇ ಲೀಕ್ ಆದ್ರೂ ಒಂದು ಏರ್ ಸರ್ಕ್ಯುಲೇಷನ್ ಇರುತ್ತೆ, ಅದ್ರ ಜೊತೆ ಸೂರ್ಯ ಕಿರಣ ಇರುತ್ತೆ. ಯಾವಾಗಲೂ ನಾನು ಬೆಳಗ್ಗೆ ಸನ್ಲೈಟ್ ಇರೋವಾಗ, ಈವ್ನಿಂಗ್ ಕೂಡ ಸನ್ಲೈಟ್ ಇರೋವಾಗೆ ವಾಟರ್ ಮಾಡ್ತೀನಿ. ಸೊ ಸನ್ನು ಕೂಡ ಹೆಲ್ಪ್ ಮಾಡುತ್ತೆ ನಮಗೆ ವಾಟರ್ ಬೇಗ ಇದಾಗೋಕ್ಕೆ. ಪ್ಲಸ್ ಏರ್ ಸರ್ಕ್ಯುಲೇಷನ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅದೊಂದು. ಸೊ ಇದೇ ಫಾಲೋ ಮಾಡ್ತಾರೆ. ಇವಾಗ ನಾನು ಈ ಥರ ಮಾಡ್ತೀನಿ ನೋಡಿ, ಇಲ್ಲಿಂದ ಏನೇ ವಾಟರ್ ಎಕ್ಸ್ಟ್ರಾ ಬಂದ್ರೆ ಇದ್ರೊಳಗಡೆ ಕಂಟೈನರ್ಲೆಲ್ಲ ಸ್ಟೋರ್ ಆಗಿರುತ್ತೆ. ಸೊ ಎಲ್ಲ ನಮಗೆ ಔಟ್ಸೈಡ್ ಬರುತ್ತೆ ಅನ್ನೋ ಪ್ರಾಬ್ಲಮ್ ಇರಲ್ಲ. ಈವನ್ ಮಡ್ ಲೈಕ್ ಸಮ್ಟೈಮ್ಸ್ ಈವನ್ ಸಾಯಿಲ್ ಕೂಡ ಆಚೆ ಬರುತ್ತೆ. ಈ ಸ್ಮಾಲ್ ಹೋಲ್ಸ್ ಅಲ್ಲ ನೋಡಿ, ಹೋಲ್ಸ್ ಹಿಂಗಿರುತ್ತೆ, ಅದ್ರಲ್ಲಿ ಕೂಡ ಸಾಯಿಲ್ ಬರುತ್ತೆ ಅಂದ್ಬಿಟ್ಟು ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂಡ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಅದಕ್ಕಿಂತ ಇದು ಇನ್ನೂ ಬೆಟರ್ ಸೊಲ್ಯೂಷನ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಗೆ ಇದು ಹೋಲ್ಸೇಲಲ್ಲಿ ಏನಿಲ್ಲ ಅಂದ್ರೂ ಒಂದು ಮ್ಯಾಕ್ಸಿಮಮ್ 70 ರೂಪೀಸ್ ಬೀಳುತ್ತೆ ಅಷ್ಟೇ. ಇದು ನಾನು 100 ರೂಪಾಯಿ ಕೊಟ್ಟಿದ್ದೆ, ಅದಕ್ಕೆ ಬಂದ್ಬಿಟ್ಟು 70 ರೂಪೀಸ್ ಕೊಟ್ಟಿದ್ದೆ ಟಬ್. ಬಟ್ ಇಫ್ ಯು ಬೈ ಇನ್ ಹೋಲ್ಸೇಲ್ ಲೈಕ್ ಅಟ್ಲೀಸ್ಟ್ ಒಂದು 10 to 15 ಒಂದೇ ಸರಿ ತೊಗೊಂಡ್ರೆ ಮೇ ಬಿ ನಿಮ್ಮಿನ್ನ ಕಡಿಮೆ ಆಗ್ಬೋದು. ಸೊ ಇದರಲ್ಲೇ ಎಲ್ಲ ವಾಟರ್ ಎಲ್ಲ ಇದರಲ್ಲೇ ಇರುತ್ತೆ, ಕಂಟೈನರ್ ಆಚೆ ಬರೋದಿಲ್ಲ. ಸೊ ಅದೊಂದು ಮಾಡ್ಕೊಬೋದು ನೀವು. ಸೊ ವಾಟರ್ ಪ್ರೂಫಿಂಗ್ ಇಶ್ಯೂಗೆ. ನೆಕ್ಸ್ಟ್ ಕಾಸ್ಟ್ ಎಫೆಕ್ಟಿವ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಸ್ಟ್ ಎಫೆಕ್ಟಿವ್. ನನ್ನ ಪ್ರಕಾರ ನಾನು ಸ್ಪೆಂಡ್ ಮಾಡಿರೋದು ಬರೀ ಏನೇನು ಸಿಕ್ಕುತ್ತಾ ಅದನ್ನೇ ಯೂಸ್ ಮಾಡ್ಕೊತೀನಿ. ಅದೆಲ್ಲ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋಲಿ. ಸೊ ವೆರಿ ಕಾಸ್ಟ್ ಎಫೆಕ್ಟಿವ್. ಆ್ಯಂಡ್ ಮೇಜರ್ಲಿ ನೀವು ದುಡ್ಡು ಬಗ್ಗೆ ಡಿಫ್ರೆಂಟ್ ಯೋಚನೆ ಬಿಟ್ಟರು ನೆಮ್ಮದಿ ಸಿಗುತ್ತೆ ನಮಗೆ, ತುಂಬ ಒಂಥರ ಖುಷಿ ಸಿಗುತ್ತೆ ಯಾವಾಗಲೂ ಅಷ್ಟೇ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಇಲ್ಲೊಂದು ಬಂದು ಒಂದು ರೌಂಡ್ ಹಾಕೊಂಡು ಹೋದ್ರೆ ಅಲ್ಲಿ ಮನೆ ಮುಂದೆನೂ ತೋರಿಸಿದೆ ಆ ವಾತಾವರಣನೇ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನೋಡಿದ್ರೆ ಎಲ್ಲ ಮನೆ ಮುಂದೆ ಏನೂ ಇರೋದಿಲ್ಲ, ಓನ್ಲಿ ಒಂದು ಪಾರ್ಕಿಂಗ್ ಇರುತ್ತೆ. ಅಥವಾ ನೋಡಿ ಇಲ್ಲೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಎಲ್ಲಿ ಮನೆ ಮುಂದೆ ನೋಡಿ ಜಸ್ಟ್ ಕಾಂಕ್ರೀಟ್ ಇರುತ್ತೆ, ಫುಲ್ ಬಿಲ್ಡಿಂಗ್ ಇರುತ್ತೆ. ಸೊ ನೋಡ್ಕೊಂಬನ್ನಿ, ಎಲ್ಲ ಹಿಂಗಿರುತ್ತೆ ಮನೆಗಳು. ಸೊ ಈ ಮನೆ ಮುಂದೆ ನೋಡಿ ಎಷ್ಟು ಗ್ರೀನರಿ ಇದೆ ನೋಡಿ. ಸೊ ಅದರಲ್ಲೇ ಒಂದು ಡಿಫ್ರೆಂಟ್ ಇದು ಬಂದ್ಬಿಡುತ್ತೆ ನಮಗೆ, ಆ ಫೀಲ್ಡ್ ಒಂದು ಮನೆಗೆ ಒಂದು ಲಕ್ಷಣ ಥರ ಬರುತ್ತೆ. ಸೊ ಗಾರ್ಡನಿಂಗ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಇರುತ್ತೆ. ಕಾಸ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಆ ಪಾಯಿಂಟ್ ಆಫ್ ವ್ಯೂ ಬಿಟ್ಟರು ನಮಗೂ ಹೆಲ್ತ್, ಪೀಸ್ ಆಫ್ ಮೈಂಡ್ ಎಲ್ಲದೂ ಸಿಗುತ್ತೆ ನಮಗೆ. ಸೊ ಅದೊಂದು. ನೆಕ್ಸ್ಟ್ ಟೈಮ್ ಒಂದು ಕ್ವಶನ್ ಇರುತ್ತೆ ಎಲ್ಲರಿಗೂ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾ? ಇಲ್ಲ, ಮ್ಯಾಕ್ಸಿಮಮ್ ನೀವು ಈವನ್ ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ ಡೈಲಿ
ಮ್ಯಾಕ್ಸಿಮಮ್ ಸಾಕು. ಅದು ಕೂಡ ಬೇಕಿಲ್ಲ, ನಾನು ಜಸ್ಟ್ ಬಂದು ನೋಡಿ ಡೈಲಿ ಬೆಳಗ್ಗೆ ವಾಟರ್ ಮಾಡ್ತೀನಿ ಅಷ್ಟೇ. ಯಾವಾಗ ನಾ ವೀಕೆಂಡಲ್ಲಿ ಆ ಥರ ಟೈಮಲ್ಲಿ ಕ್ಲೀನ್ ಮಾಡ್ಕೊತೀನಿ. ಆ್ಯಂಡ್ ಪ್ಲಾಂಟ್ಸ್ ಡೈಲಿ ವಾಟರ್ ಮಾಡುವಾಗ ಅಬ್ಸರ್ವ್ ಮಾಡ್ಕೊತೀನಿ ಯಾವ ಪ್ಲಾಂಟ್ಸ್ಗೆ ಏನೇನಾದ್ರು ಪ್ರಾಬ್ಲಮ್ ಇದೆ ಅದನ್ನ ಹಂಗೆ ಟೇಕಪ್ ಮಾಡ್ಕೊತೀನಿ. ಅದೆಲ್ಲ ನಿಮ್ಗೆ ತೋರಿಸ್ತೀನಿ ನಾನು. ಸೊ ದಟ್ ಈಸ್ ಮೇನ್ ಥಿಂಗ್. ಸೊ ಇದೆಲ್ಲ ಬೇಸಿಕ್ ಕ್ವಶನ್ಸ್ ಇರುತ್ತೆ ಎಲ್ಲರಿಗೂ, ಅದು ಕ್ಲಿಯರ್ ಮಾಡಿದ್ದೀನಿ ಫಸ್ಟ್. ನೆಕ್ಸ್ಟ್ ಹೇಗೆ ಪ್ರಾರಂಭ ಮಾಡಬೇಕು, ಏನಕ್ಕೆ ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ಹೇಳ್ದೆ ಇಷ್ಟೊತ್ತು ನಾನು ಹೆಂಗೆ ಪ್ರಾರಂಭ ಮಾಡಬೇಕು. ಸೊ ಅದರಲ್ಲಿ ಫಸ್ಟ್ ಥಿಂಗ್ ನಿಮಗೆ ಬೇಕಾಗಿರೋದು ಕುಂಡ ಅಂದರೆ ಪಾಟ್ಸ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಸಾಯಿಲು ಮತ್ತು ಪ್ಲಾಂಟ್. ಯಾವ ಥರ ಪ್ಲಾಂಟ್ ಚೂಸ್ ಮಾಡಬೇಕು ಅದು ಕೂಡ ನಿಮ್ಗೆ ಹೇಳ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ಸಾಯಿಲ್ ತುಂಬ ಇಂಪಾರ್ಟೆಂಟ್, ಗ್ಯಾಪ್ನ ಇಟ್ಕೊಳ್ಳಿ. ನಿಮಗೆ ನಾರ್ಮಲ್ ಸಾಯಿಲ್ ಕೂಡ ಸಿಗುತ್ತೆ, ಮನೆ ಹತ್ರನೇ ಎಲ್ಲನೂ ಸಿಗುತ್ತೆ, ಅದನ್ನೇ ತೊಗೊಂಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದಾ ಅಂತ ಒಂದು ಇರುತ್ತೆ. ಆದಷ್ಟು ಐ ವಿಲ್ ಸಜೆಸ್ಟ್ ನಾಟ್ ಟು ಡೂ ದಟ್, ಅಂದರೆ ಅದು ಮಾಡೋಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಗಾರ್ಡನ್ ಲೈಕ್ ನರ್ಸರಿ ಇಲ್ಲ ಹಳ್ಳಿಗಳ ಸೈಡ್ ಹೋದ್ರೆ ಎಲ್ಲನ ನರ್ಸರಿಗೆ ಹೋದನು ಈವನ್ ಒಂದು 100 ರೂಪಾಯಿ ಕೊಟ್ಟರೆ ಒಂದು ಅರ್ಧ ಚೀಲ ಒಳ್ಳೆ ಮಣ್ಣು ಕೊಡ್ತಾರೆ, ರೆಡ್ ಸಾಯಿಲ್, ಮತ್ತು ಅದಕ್ಕೆ ಗೊಬ್ಬರ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿರೋಂಥ ಸಾಯಿಲ್ ಸಿಗುತ್ತೆ. ಸೊ ಅದನ್ನೇ ಯೂಸ್ ಮಾಡಿ ಆಲ್ಮೋಸ್ಟ್. ಸೊ ಅದು ತುಂಬ ಒಳ್ಳೆಯದು. ಏನಕ್ಕೆ ಅಂದ್ಬಿಟ್ಟು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಥರ ಒಂದು ಗಿಡದಲ್ಲೇ ನೋಡಿ, ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಆಲ್ಮೋಸ್ಟ್ ನನಗೆ ಈ ಗಿಡಲ್ಲಿ 15 ಕಾಯಿ ಸಿಕ್ಕಿದೆ ನೋಡಿ. ಕಾಯಿ ಕಾಣಿಸ್ತಾ ಇಲ್ಲಿ, ಇದು ಏಲಿಕಾಯಿ ಗಿಡ ತೋರಿಸ್ತಾರಲ್ಲ ನಿಮಗೆ ನೋಡಿ, ಇಲ್ಲಿ ನೋಡಿ ಎಷ್ಟು ಕಾಯಿ ಇದೆ ನೋಡಿ. ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದ್ರೂ ಒಂದು 15 ಕಾಯಿ ಇದೆ ಇದೆಲ್ಲ. ಆ್ಯಂಡ್ ಇದು ಕಂಟೈನರ್ ಸೈಜ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಕಂಟೈನರ್ ಸೈಜ್ ನೋಡಿ, ಜಸ್ಟ್ 20 ಲೀಟರ್ ಬಕೆಟ್. ಇದರಲ್ಲೇ ನನಗೆ 15 ಕಾಯಿ ಸಿಕ್ಕಿದೆ ಏಲಿಕಾಯಿ. ನೋಡಿ ಹೆಂಗಿದೆ ಕಾಯಿಗಳು, ಎಷ್ಟು ದೊಡ್ಡದಾಗೆ ಚೆನ್ನಾಗಿದೆ, ಕಾಣಿಸ್ತಾ ಇದೆಯಾ? ಸೊ ಆಲ್ರೆಡಿ ನಾನು ಈ ಗಿಡಲ್ಲಿ ಆಲ್ಮೋಸ್ಟ್ ಲೈಕ್ ಫೆಬ್ರವರಿ ತಿಂಗಳಲ್ಲಿ ಆಲ್ರೆಡಿ ಒಂದು 10 ಮೇಲೆ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ತೋರಿಸೋದು ಏನೋ ಮಿಕ್ಕಿರೋದು. ಸೊ ಇಷ್ಟು ಕುಂಡದಲ್ಲಿ ಈ ಥರ ನಿಮಗೆ ಹೀಲ್ಡ್ ಬರಬೇಕು ಅಂದರೆ ಡೆಫಿನೆಟ್ ಆಗಿ ಸಾಯಿಲ್ ತುಂಬ ಲೈಕ್ ವ್ಯಾಲ್ಯೂಯಬಲ್, ಲೈಕ್ ಒಳ್ಳೆ ನ್ಯೂಟ್ರಿಯೆಂಟ್ಸು ಪೋಷಕ ಆಹಾರ ಚೆನ್ನಾಗಿ ಕೊಟ್ಟಿರ್ಬೇಕು ನೀವು. ಅದ್ರ ಜೊತೆ ವಾಟ್ರಿಂಗ್ ರೆಗ್ಯುಲರ್ ಟೈಮಲ್ಲಿ ಮಾಡಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಹೇಳ್ತೀನಿ ನಾನು, ಫ್ಲವರಿಂಗ್ ಬರುತ್ತೆ, ಎಲ್ಲರಿಗೂ ಇದೊಂದು ಡೌಟ್ ಇರುತ್ತೆ, ಇಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಫ್ಲವರಿಂಗ್ ಬರುತ್ತೆ, ಅದು ಡ್ರಾಪ್ ಆಗಿಬಿಡುತ್ತೆ ಗಿಡದಲ್ಲಿ, ಇಲ್ಲ ಬೇರೆ ಲೈಕ್ ಫ್ರೂಟ್ ಥರ ಟರ್ನ್ ಆಗಲ್ಲ. ಫ್ಲವರ್ ಆದಮೇಲೆ ಅದು ಬೇರೆ ಪ್ರಾಬ್ಲಮ್ ಬಂದು ಏನಾರು ಹೋಗ್ಬಿಡುತ್ತೆ. ಅದಕ್ಕೆ ಮೇನ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಸಾಯಿಲಲ್ಲಿ ಎನಫ್ ನ್ಯೂಟ್ರಿಯೆಂಟ್ಸ್ ಇಲ್ಲ ಫಸ್ಟ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನೀವು ವಾಟರ್ ರೆಗ್ಯುಲರಾಗಿ ಮಾಡ್ತಾಯಿಲ್ಲ, ಅಂದರೆ ಬೆಳಗ್ಗೆ ಒಂದ್ಸರಿ ಮಾಡ್ತೀರಾ, ಈವ್ನಿಂಗ್ ಹೋಗ್ತೀರಾ, ಇಲ್ಲ ಒಂದು ಟೈಮ್ ಫ್ರೇಮಲ್ಲಿ ಫಾಲೋ ಮಾಡ್ತಾಯಿಲ್ಲ ನೀವು. ಅದು ವೆರಿ ಇಂಪಾರ್ಟೆಂಟ್, ಗ್ಯಾಪ್ನ ಇಟ್ಕೊಳ್ಳಿ. ಎನಿ ಟೈಮ್ ಫ್ಲವರಿಂಗ್ ಸ್ಟೇಜಲ್ಲಿರೋ ಗಿಡಕ್ಕೆ ತುಂಬ ಕೇರ್ ಕೊಡಬೇಕು, ಒಳ್ಳೆ ವಾಟ್ರಿಂಗ್ ಕೊಡಬೇಕು. ಆ ಟೈಮಲ್ಲಿ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಕೂಡ ನೋಡಿ, ಇದು ಬಂದ್ಬಿಟ್ಟು ಮೋಸಂಬಿ ಆರ್ ಆರೆಂಜ್, ನನಗೆ ಇನ್ನೂ ಗೊತ್ತಿಲ್ಲ ಬಿಕಾಸ್ ಇದು ಬಂದ್ಬಿಟ್ಟು ಫಸ್ಟ್ ಟೈಮ್ ಇನ್ನೂ ಬೆಳೀತಾ ಇರೋದು. ಇದ್ರಲ್ಲಿ ನೋಡಿ ಎಷ್ಟು ಕಾಯಿ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ನನಗೆ ಸ್ಕ್ರೀನ್ ಫುಲ್ಸ್ ಇಲ್ಲ, ಅದಕ್ಕೆ ನನಗೆ ಕ್ಲಾರಿಟಿ ಬರ್ತಾ ಇಲ್ಲ. ಸೊ ಇಲ್ಲಿ ಕಾಣಿಸೋದೆಲ್ಲ ನಿಮಗೆ ಕಾಯಿಗಳು. ಇದು ಮೋಸಂಬಿನೋ ಆರೆಂಜೋ ನನಗೂ ಕ್ಲಾರಿಟಿ ಇಲ್ಲ ಬಿಕಾಸ್ ಇದೆ ಫಸ್ಟ್ ಟೈಮ್ ಬಿಟ್ಟಿರೋದು ಇದು ಕಾಯಿ. ಇದರಲ್ಲೂ ನೋಡಿ, ಇದು ಕುಂಡ ಸೈಜ್ ನೋಡಿ ಈ ಥರ ಇದೆ. ಸೊ ಎಲ್ಲ ಇನ್ನೊಂದು ಅಬ್ಸರ್ವ್ ಮಾಡಿ, ನಾನು ಎಲ್ಲ ಕುಂಡದಲ್ಲೂ ನೋಡಿ ಈ ಥರ ಹಣ್ಣು ಲೈಕ್ ಹೂವಿನ ಗಿಡ ಕೂಡ ಇಟ್ಕೊಂಡಿದ್ದೀನಿ ನಾನು, ಅದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಮೇನ್ ಕ್ವಶನ್ ಲೈಕ್ ಮೇನ್ ಟಾಪಿಕ್ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಕುಂಡಗಳು ಹೆಂಗೆ ಚೂಸ್ ಮಾಡಬೇಕು. ಸೊ ನೋಡಿ, ಕುಂಡಗಳಲ್ಲಿ ಆಲ್ಮೋಸ್ಟ್ ಲೈಕ್ 3 ವೆರೈಟಿ ಸಿಗುತ್ತೆ ನಿಮಗೆ. ಒಂದು ಬಂದ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ಇರುತ್ತೆ, ಇನ್ನೊಂದು ಬಂದ್ಬಿಟ್ಟು ನೋಡಿ ಈ ಥರ ಮಣ್ಣಿನ ಬರುತ್ತೆ. ಸೊ ಥರ್ಡ್ ಬಂದ್ಬಿಟ್ಟು ಕಾಂಕ್ರೀಟ್. ಸೊ ಫಸ್ಟ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಅಡ್ವಾಂಟೇಜ್ ಏನು ಅಂದರೆ ಕಾಸ್ಟ್ ಎಫೆಕ್ಟಿವ್. ನಿಮಗೆ ಈ ಥರ ಪೇಂಟ್ ಬಕೆಟ್ಸೇ ತೊಗೊಂಡ್ರೆ ನಿಮಗೆ ಎಲ್ಲನ ಫ್ರೀಯಾಗೂ ಸಿಗುತ್ತೆ. ಮನೆಯಲ್ಲೇ ನಿಮ್ಗೆ ಏನಾದ್ರು ಪೇಂಟಿಂಗ್ ರಿಕ್ವೈರ್ಮೆಂಟ್ ಇದೆ, ಪೇಂಟ್ ಬಕೆಟ್ಸ್ ನಿಮಗೆ ಉಳಿಯುತ್ತೆ, ಅದನ್ನೇ ಯೂಸ್ ಮಾಡ್ಕೊಬೋದು. ಇಲ್ಲಾಂದ್ರೂ ಇದನ್ನು ನೀವು ಆಲ್ಮೋಸ್ಟ್ ಒಂದು 50 ರೂಪೀಸ್ ಕೊಟ್ಟರೆ ನಿಮಗೆ ಈ ಥರ ಒಂದು ಬಕೆಟ್ ಸಿಗುತ್ತೆ, ಪೇಂಟ್ ಬಕೆಟ್ಸ್. ಸೊ ಅದನ್ನೇ ಯೂಸ್ ಮಾಡ್ಕೊಬೋದು ಫಸ್ಟು. ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಸ್ಟ್ರಾಂಗ್ ಇರುತ್ತೆ ಮೆಟೀರಿಯಲ್ ಇದು, ಪ್ಲಸ್ ಲಾಂಗಿಟಿವಿಟಿ ಇರುತ್ತೆ, ಟೈಮ್ ಲಾಂಗಿಟಿವಿಟಿ ಇರುತ್ತೆ, ಒಂದು ಮೇನ್ ಅಡ್ವಾಂಟೇಜು. ಸೊ ನಾನು ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ. ಸೆಕೆಂಡ್ ಬಂದ್ಬಿಟ್ಟು ನೀವು ಈ ಥರ ಮಣ್ಣಿನ ಇದು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ ನೋಡಿ, ಈ ಥರ ಸೀಲ್ ಬಿಡುತ್ತೆ ನೋಡಿ, ಇದು ವೆರಿ ಡೆಲಿಕೇಟ್, ತುಂಬ ಸೀಲ್ ಬಿಡುತ್ತೆ, ಬೇಗ ಸೀಳುತ್ತೆ. ಬಟ್ ಅಡ್ವಾಂಟೇಜ್ ಏನು ಅಂದರೆ ಪ್ಲಾಂಟ್ಸ್ಗೆ ತುಂಬ ಚೆನ್ನಾಗಿ ನೋಡಿ, ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಇವಾಗ ವಾಟರ್ ಹಾಕ್ತೀರಾ ಅನ್ಕೊಳ್ಳಿ, ತುಂಬ ಕೂಲಾಗಿರುತ್ತೆ ಇದು. ಪ್ಲಾಂಟ್ಸಿಗೆ ತುಂಬ ಅಂದರೆ ತುಂಬ ಲೈಕ್ ಇಷ್ಟಪಡುತ್ತೆ ಈ ಥರ ಪಾಟ್ಸ್, ಅರ್ಥನ್ ಪಾಟ್ಸ್. ಇದರಲ್ಲಿ ನಿಮಗೆ ಸಮ್ಮರ್ ಟೈಮಲ್ಲಿ ಇದರಲ್ಲಿ ಪ್ರಾಬ್ಲಮ್ ಆಗ್ಬೋದು. ನೋಡಿ ಇಲ್ಲಿ ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ, ಬೆಳಗ್ಗೆ ವಾಟರ್ ಮಾಡಿದ್ದೀನಿ, ಆದರೆ ನಾನು ಇಲ್ಲಿ ಇಕ್ಕರೆ ನನಗೆ ಫೀಲ್ ಆಗ್ತದೆ ಸ್ವಲ್ಪ ಇನ್ನು. ಅದೊಂದು ಅಡ್ವಾಂಟೇಜ್ ಇರುತ್ತೆ, ಅಂದರೆ ಇದರಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಗಿಡ, ಬಟ್ ಪಾಟ್ ಲಾಂಗಿಟಿವಿಟಿ ಬರಲ್ಲ, ಪ್ಲಸ್ ಇದು ಕಾಸ್ಟ್ ಕೂಡ ಜಾಸ್ತಿ ಸ್ವಲ್ಪ ಕಂಪೇರ್ ಮಾಡಿದ್ರೆ ಇದಕ್ಕೆ. ಸೊ
ಇದು ನಿಮ್ಮ ಚಾಯ್ಸ್. ಇದು ಪಾಟ್ಸ್ ಬಂದ್ಬಿಟ್ಟು ಎನಿಥಿಂಗ್ ಚೂಸ್ ಮಾಡ್ಬೋದು. 3 ವೆರೈಟಿ ಹೇಳ್ದೆ ನಿಮಗೆ. ಇದೊಂದು ಪ್ಲಾಸ್ಟಿಕ್, ಒಂದು ಲೈಕ್ ಮಣ್ಣಿಂದೊಂದು, ಇನ್ನೊಂದು ಕಾಂಕ್ರೀಟ್. ನಂತರ ಕಾಂಕ್ರೀಟ್ ಪಾಟ್ಸ್ ಇಲ್ಲ ಎಲ್ಲೆಲ್ಲೂ. ಸೊ ಅದೊಂದು ಈ ಥರದ್ದು ಕೂಡ ಮಾಡಿದೆ ನೋಡಿ. ಈ ಥರ ವುಡನ್ ಕೂಡ ಮಾಡ್ಬೋದು. ಬಟ್ ಈ ಕಂಡೀಷನ್ ನೋಡಿ, ಇದು ಅದಕ್ಕೆ ನಿಮ್ಗೆ ತೋರ್ಸಕ್ಕೆ ಅಂದ್ಬಿಟ್ಟು ಹಾಕಿದೆ ನೋಡಿ. ಈ ಥರ ಆಗ್ಬಿಡುತ್ತೆ. ವುಡನ್ ಕಂಟೈನರ್ಸ್ ಮಾಡ್ಕೊಂಡ್ರೆ ನೋಡಿ, ಸ್ವಲ್ಪ ಹೋಗ್ತಾ ಹೋಗ್ತಾ ವಾಟರ್ಗೆ ಈ ಥರ ಆಗ್ಬಿಡುತ್ತೆ. ಸೊ ಮೇ ಬಿ ವುಡ್ಡು ತುಂಬ ಒಳ್ಳೆ ಕ್ವಾಲಿಟಿ ತೊಗೊಬೇಕಾಗುತ್ತೆ. ಸೊ ನನ್ನ ಬೆಸ್ಟ್, ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಪೇಂಟ್ ಬಕೆಟ್ಸ್ ನನ್ನ ಪ್ರಕಾರ ಇಲ್ಲ, ಈ ಥರ ಟಬ್ಸ್ ತುಂಬ ಒಳ್ಳೆಯದು. ಸೊ ಅದೊಂದು. ನೆಕ್ಸ್ಟ್ ಸಾಯಿಲ್ ಬಗ್ಗೆ ಹೇಳ್ತದೆ ನಿಮಗೆ. ಸಾಯಿಲ್ ಬಂದ್ಬಿಟ್ಟು ಗಾರ್ಡನಲ್ಲಿ ನೀವು ಹೋಗ್ಬಿಟ್ಟು ನರ್ಸರಿಲಿ ಈ ಥರ ಫ್ರೂಟ್ ಪ್ಲಾಂಟ್ಸ್ ಅಂತಿರಲ್ಲ, ಇದೊಂದು ಟಿಪ್ ಗ್ಯಾಪ್ನ ಇಟ್ಕೊಳ್ಳಿ. ಫ್ರೂಟ್ ಪ್ಲಾಂಟ್ಸ್ ತೊಗೊಳೋವಾಗ ನೀವು ಏನಿಲ್ಲ ಅಂದ್ರೂ ಒಂದು ಅಟ್ಲೀಸ್ಟ್ 300 ರೂಪಾಯಿ, 200 ರೂಪಾಯಿಂದ 300 ರೂಪಾಯಿ ಕೊಡ್ತೀರಾ ಗಿಡಕ್ಕೆ. ಆ ಟೈಮಲ್ಲಿ ಅವ್ರಿಗೆ ನೀವು ಕೇಳಿದ್ರೆ, ಸರ್ ಸ್ವಲ್ಪ ಹಂಗೆ ಮಣ್ಣು ಕೂಡ ಕೊಡಿ ಅಂದರೆ ಅವರೇ ನಿಮ್ಗೆ ಫ್ರೀಯಾಗೆ ಕೊಟ್ಬಿಡ್ತಾರೆ. ಏನಕ್ಕೆ ನೀವು ಗಿಡ ತೊಗೊತಾ ಇದ್ದೀರ ಅವ್ರ ಹತ್ರ. ಆ ಥರ ನೀವು ಒಳ್ಳೆ ಸಾಯಿಲ್ ಅವ್ರ ಹತ್ರ ತೊಗೊಂಡ್ರೆ ಅಡ್ವಾಂಟೇಜ್ ಅಂದರೆ ಅವ್ರ ಹತ್ರ ತುಂಬ ಒಳ್ಳೆ ಸಾಯಿಲ್ ಇರುತ್ತೆ. ನಾನು ಮತ್ತೆ ತೊಗೊಳೋವಾಗ ನರ್ಸರಿಯಲ್ಲಿ ಏನು ತೊಗೊತೀನಿ ಅಂದರೆ ಜಸ್ಟ್ ಕೆಂಪು ಮಣ್ಣು ಇರುತ್ತೆ ಅವ್ರ ಹತ್ರ, ಆ ಥರ ತೊಗೊಳಲ್ಲ. ಆ ಕೆಂಪು ಮಣ್ಣು ಜೊತೆ ಅವ್ರ ಹತ್ರ ಗೊಬ್ಬರ ಮತ್ತು ದನದ ಇದು ಲೈಕ್ ಕೌಡಂಗ್ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಇಕ್ಕಿರ್ತಾರೆ ಸಾಯಿಲ್. ಅದನ್ನು ಕೇಳ್ಬಿಟ್ಟು ತೊಗೊಳ್ಳಿ. ಅದು ಅದ್ರ ಜೊತೆ ಕೋಕೋಪೀಟ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಆ ಸಾಯಿಲ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದೊಂದು. ಇಲ್ಲ ನೀವು ಮನೆಯಲ್ಲೇ ಮಾಡ್ಕೊಬೇಕು ಸಾಯಿಲ್ ಆ ಥರ ಕಂಪೋಸ್ಟರ್ ಅಂದರೆ, ನಾನು ಹೇಗೆ ಮಾಡ್ತೀನಿ ಅಂದರೆ, ಫಸ್ಟು ನೋಡಿ ಈ ಥರ ಒಂದು ಕಂಟೈನರ್ ಇದೆ, ಖಾಲಿ ಕಂಟೈನರ್. ಅಂದರೆ ಫಸ್ಟ್ ಒಂದು ಲೇಯರ್ ಫುಲ್ ಸಾಯಿಲ್ ಹಾಕ್ತೀನಿ ಕೆಳಗಡೆ, ಓಕೆನಾ. ಅದ್ರ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ಬಿಟ್ಟು, ಎಲ್ಲ ಕಂಟೈನರ್ಸ್ಗೆ ನೀವು ಹೋಲ್ ಮಾಡಲೇಬೇಕು. ಏನಕ್ಕೆ ಮಾಡಬೇಕು ಹೋಲ್ ಅಂದರೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದೇ ಕಂಟೈನರಲ್ಲಿ ನಾನು ಹೋಲ್ ಮಾಡಿರಲಿಲ್ಲ. ಇದರಲ್ಲಿ ಪೊಮೊಗ್ರಾನೇಟ್ ಪ್ಲಾಂಟ್ ಇತ್ತು ಫಸ್ಟ್. ಬಟ್ ವಾಟರ್ ಹಾಕಿ ಎಕ್ಸಸ್ ವಾಟರ್, ಏನೋ ಎಕ್ಸ್ಟ್ರಾ ವಾಟರ್ ಇರುತ್ತೆ ಅದು ಆಚೆ ಬಂದೆ ಆ ಫುಲ್ ಗಿಡನೇ ಒಣಗೋಯ್ತದು. ಏನಕ್ಕೆ ಅಂದರೆ ಅದು ರೂಟ್ ಎಲ್ಲ ಕೊಳ್ತೋಗ್ಬಿಡುತ್ತೆ ಜಾಸ್ತಿ ವಾಟರ್ ಇರೋದ್ರಿಂದ. ಸೊ ಮೇನ್ ಥಿಂಗ್ ಬಂದ್ಬಿಟ್ಟು ಕ್ಯಾಪ್ನ ಇಟ್ಕೊಳ್ಳಿ, ಈ ಥರ ಹೋಲ್ಸ್ ಮಾಡಬೇಕು. ಇವಾಗ ನೋಡಿ ಎಲ್ಲ ಎಕ್ಸಸ್ ವಾಟರ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಫಸ್ಟ್ ಎನಿ ಕಂಟೈನರ್ ತೊಗೊತೀರಾ, ಕುಂಡ ತೊಗೊತೀರಾ, ಅದಕ್ಕೆ ಹೋಲ್ ಇಕ್ಕಿ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಾನು ಮಾಡೋ ಪ್ರಕಾರ ಹೆಂಗೆ ಮಾಡಿ ಹೇಳ್ತೀನಿ, ಇಲ್ಲಿ ಫುಲ್ಲು ಸಾಯಿಲ್ ಹಾಕ್ತೀನಿ ಒಂದು ಲೇಯರ್. ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ನೋಡಿ ಈ ಥರ ಬೇವಿನ ಸೊಪ್ಪು ಇರುತ್ತಲ್ಲ, ಇದು ನ್ಯಾಚುರಲ್. ನಾನು ಎಲ್ಲ ನ್ಯಾಚುರಲ್ ಥಿಂಗ್ಸೇ ತೋರಿಸ್ತೀನಿ. ಬೇವಿನ ಸೊಪ್ಪು ತೊಗೊಳ್ಳಿ, ಡ್ರೈ ಮಾಡಿ. ಆ್ಯಕ್ಚುಲಿ ಡ್ರೈ ಮಾಡಿಬಿಟ್ಟು ಅದನ್ನು ಪೌಡರ್ ಟೈಪಲ್ಲಿ ಹಾಕಿ. ನೆಕ್ಸ್ಟ್ ಈ ಥರ ಹೂವು ಸಿಗುತ್ತೆ ನಿಮಗೆ. ಎಲ್ಲಿಂದ ಸಿಗುತ್ತೆ ಅಂದ್ಬಿಟ್ಟು ಕೇಳಿದ್ರೆ ನೀವು ಎನಿ ಟೆಂಪಲ್ ಹೋಗಿ, ನೀವು ದೇವಸ್ಥಾನ ಹತ್ರ ಹೋದರೆ ಒಂದು ಹೂ ಮಾಲ ಹಾಕಿರ್ತಾರೆ ಎಲ್ಲ ದೇವಸ್ಥಾನದಲ್ಲಿ. ಒಣಗಿರೋದನ್ನ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ, ಒಣಗಿರೋ ಹೂ ಅದ. ಸೊ ಹೂವಲ್ಲಿ ಏನು ಸಿಗುತ್ತೆ ನಿಮಗೆ ಅಂತ ಕೇಳಿದ್ರೆ, ಹೂವಲ್ಲಿ ನೈಟ್ರೋಜನ್, ಫಾಸ್ಫರಸ್ ಇದೆಲ್ಲ ಸಿಗುತ್ತೆ. ಅದು ಗಿಡಗಳಿಗೆ ತುಂಬ ಒಳ್ಳೆ ಲೈಕ್ ಪೌಷ್ಟಿಕ ಆಹಾರ ಥರ ಕೊಡುತ್ತದು. ಸೊ ಅದಕ್ಕೆ ನಾವು ಹೂನೆಲ್ಲ ಪುಡಿ ಮಾಡಿಬಿಟ್ಟು ಇಲ್ಲಿ ಹಾಕಿ. ಒಂದು ಲೇಯರ್ ಫುಲ್ ಸಾಯಿಲ್ ಆದಮೇಲೆ ಆ ಲೇಯರ್ ನೆಕ್ಸ್ಟ್ ಲೇಯರಲ್ಲಿ ನಾನು ಹೇಳ್ತಾ ಇರೋದು ಹೂವು. ನೆಕ್ಸ್ಟು ಇದು ಬೇವಿನ ಸೊಪ್ಪು ಏನಕ್ಕೆ ಹಾಕಬೇಕು ಅಂದರೆ, ಗಿಡಕ್ಕೆ ಲೈಕ್ ಕೀಟಾಣುಗಳಿಗೆ, ಸಾಯಿಲ್ಗೆಲ್ಲ ಅದು ಲೈಕ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಕೌಡಂಗ್ ಅಂದರೆ ಗೊಬ್ಬರ, ಹಸುದು ಇದಿರುತ್ತಲ್ಲ ಕೌಡಂಗ್, ಅದು ಕೂಡ ಹಾಕಿ. ಅದೆಲ್ಲ ಹಾಕಿ ಒಂದು ಲೇಯರ್. ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ತರಕಾರಿ ಇರುತ್ತಲ್ಲ, ತರಕಾರಿ ಅಂದರೆ ಲೈಕ್ ವೇಸ್ಟ್, ಲೈಕ್ ಕ್ಯಾರೆಟ್ ಪೀಲ್ ಇಲ್ಲ ಎನಿಥಿಂಗ್, ಬನಾನಾ ಪೀಲ್, ಅದೆಲ್ಲ ಹಾಕಿ ಒಂದು ಲೇಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೇಯರ್ ತಿರ್ಗಾ ಸಾಯಿಲ್ ಹಾಕಿ. ಸಾಯಿಲ್ ಜೊತೆ ಸ್ವಲ್ಪ ಸ್ಯಾಂಡ್ ಕೂಡ ಮಿಕ್ಸ್ ಮಾಡಿ, ಸೊ ದಟ್ ವಾಟರ್ ಇದೆಲ್ಲ ಈಸಿ ಇರುತ್ತೆ. ಸೊ ನಾನು ಮಾಡೋದು ಹೀಗೆ. ಸೊ ಇಲ್ಲ ನಾನು ಆಚೆನೆ ತೊಗೊಂಬಂದ್ಬಿಟ್ಟು ಕಂಪೋಸಿಷನ್ ಮಾಡ್ತೀನಿ ಅಂದರೆ, ನೀವು ಕೋಕೋಪೀಟು, ಮ್ಯಾನ್ಯೂರು ಮತ್ತು ಸಾಯಿಲ್ ಇದು 3 ತೊಗೊಂಬಂದು ಸೇಮ್ ರೇಷಿಯೋಲಿ ಮಿಕ್ಸ್ ಮಾಡಿಕೊಂಡು ಮಾಡಿ. ನಾನು ಆಚೆಯಿಂದ ಮೆನ್ಯೂರೆಲ್ಲ ಏನೂ ತೊಗೊಳೋದಿಲ್ಲ. ಸೊ ನಾನು ಮನೆ ಹತ್ರನೇ ನನಗೆ ಹಸುವಿಂದ ಮಿಲ್ಕ್ ಕೊಡ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕೌಡಂಗು ಮತ್ತು ಗೋಮೂತ್ರ ಇದೆರಡು ತೊಗೊತೀನಿ ಅವ್ರ ಹತ್ರ. ನೆಕ್ಸ್ಟ್ ಇದು ನೀಮ್ ತೊಗೊತೀನಿ. ಫ್ಲವರ್ಸ್ ಕಲೆಕ್ಟ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡಿರಿ, ಸಾಯಿಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು, ಮತ್ತು ಮನೆಯಲ್ಲೇ ನಮ್ಗೆ ಏನೇನು ವೇಸ್ಟ್ ಇರುತ್ತಲ್ಲ, ಆರ್ಗ್ಯಾನಿಕ್ ವೇಸ್ಟ್, ಅದೆಲ್ಲ ಮಿಕ್ಸ್ ಮಾಡಿ ಸಾಯಿಲ್ನ ನಾನೇ ಮನೆಯಲ್ಲಿ ಈ ಥರ ಪ್ರಿಪೇರ್ ಮಾಡ್ಕೊತೀನಿ. ಸೊ ಮನೆಯಲ್ಲೇ ಮಾಡಬೇಕು ಅಂದರೆ ಈ ಥರ ಮಾಡ್ಕೊಬೋದು ನೀವು. ಸೊ ಸಾಯಿಲ್. ಥರ್ಡ್ ಥಿಂಗ್ ಬಂದ್ಬಿಟ್ಟು ಪ್ಲಾಂಟ್ಸಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಫ್ರೂಟ್ ಟ್ರೀಸ್ ತೊಗೊಂಡು ನೀವು ಇವಾಗ 2 ಟೈಪ್ಸ್ ಇರುತ್ತೆ, ಒಂದು ಹಣ್ಣು ಮತ್ತು ಇನ್ನೊಂದು ತರಕಾರಿ, ಕರೆಕ್ಟಾ? ಸೊ ತರಕಾರಿ ಯಾವಾಗ ಬೆಳೆಸ್ಬೇಕು ಅಂದರೆ ನೀವು ಸೀಡ್ಸ್ಗೆ ಹೋಗಿ ಡೈರೆಕ್ಟಾಗಿ. ಆದರೆ ಹಣ್ಣು ಬೆಳೆಸ್ಬೇಕು ಅಂದರೆ ಸೀಡ್ಸಿಂದ ಬೆಳ್ಸಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ ಈ ಥರ ಪ್ಲಾಂಟ್ಸ್ ತೊಗೊಬೇಡಿ. ಸೊ ಏನು ಅಡ್ವಾಂಟೇಜು ಅಂತಲೂ ಹೇಳ್ತೀನಿ. ಅದು ಯಾವ ಥರ ತೊಗೊಬೇಕು ಅಂದರೆ, ಕಸಿ ಗಿಡಗಳು ತೊಗೊಳ್ಳಿ. ಕಸಿ ಗಿಡ ಅಂದರೆ ಇಂಗ್ಲೀಷಲ್ಲಿ ಗ್ರಾಫ್ಟೆಡ್ ಪ್ಲಾಂಟ್ಸ್ ಅಂತಾರೆ. ಸೊ ಏನು ಅಡ್ವಾಂಟೇಜ್ ಅಂದರೆ, ಈ ಪ್ಲಾಂಟ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 5 to 6 feet ಅಷ್ಟೇ ಮ್ಯಾಕ್ಸಿಮಮ್ ಬೆಳೆಯೋದು. ಒಂದು ಅಡ್ವಾಂಟೇಜು, ನಮ್ಮ ಟೆರೆಸ್ ಗಾರ್ಡನ್ಗೆ ಸೂಟೇಬಲ್ಲು. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಬೇಗ ಕೊಡುತ್ತೆ ನಿಮಗೆ ಇದು ಏನದು ಫ್ರೂಟಿಂಗ್. ನೋಡಿ ಇದೇ ಎಕ್ಸಾಂಪಲ್ ತೊಗೊಳ್ಳಿ. ನೋಡಿ ಇದು ಸಪೋಟ ಗಿಡ, ಇದರಲ್ಲಿ ಎಷ್ಟು ಸಪೋಟ ಬಿಟ್ಟಿದೆ ನೋಡಿ.
ನೋಡಿ ಫುಲ್ ಫುಲ್ ಗಿಡ ಫುಲ್ ಸಪೋಟಗಳಿದೆ, ಅಂದ್ರೆ ಇನ್ನ ಫ್ಲವರಿಂಗ್ ಸ್ಟೇಜಲ್ಲಿ ಇದೆ. ಇದು ಕಂಟೈನರ್ ಸೈಜ್ ನೋಡಿ, 20 ಲೀಟರ್ ಬಕೆಟ್ ಅಗೇನ್. ನೆಕ್ಸ್ಟ್ ನಿಮಗೆ ಇದು ತೋರಿಸಿದೆ ನಿಮಗೆ ಅಲ್ಲಿ ಏಲಿಕಾಯಿ, ಅದು ಕೂಡ 20 ಲೀಟರ್ ಬಕೆಟ್. ಸೊ ಅಷ್ಟು ಚಿಕ್ಕ ಕಂಟೈನರ್ ಅಲ್ಲೇ ನಿಮಗೆ ಇಷ್ಟು ಚಿಕ್ಕ ಸೈಜ್ ಅಲ್ಲಿ ಇರೋ ಪ್ಲಾಂಟ್ ಅಲ್ಲೇ ನಿಮಗೆ ಇಷ್ಟೊಂದು ತುಂಬಾ ಫುಲ್ ಇದು ಸಿಗ್ತದೆ. ಇಲ್ಲಿ ಕೂಡ ನೋಡಿ ಬೇಕಾದ್ರೆ, ಇಲ್ಲೊಂದು ಸಪೋಟ ಕಾಣಿಸ್ತದೆ ನೋಡಿ, ಗಿಡ ಸೈಜ್ ನೋಡಿ ಬೇಕಾದ್ರೆ ಇಷ್ಟೇ ಇರೋದು ಗಿಡ ಸೈಜ್. ಇದನ್ನ ಬಂದ್ಬಿಟ್ಟು ನಾನು ದೊಡ್ಡ ಕಂಟೈನರ್ ಅಲ್ಲಿ ಹಾಕಿದ್ದೀನಿ ಸ್ವಲ್ಪ. ಆದ್ರೆ ನೋಡಿ ಆಲ್ರೆಡಿ ಸಪೋಟ ನೋಡಿ, ಪ್ಲಸ್ ನೋಡಿ ಇನ್ನ ಎಷ್ಟು ಸಪೋಟ ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದು. ಸೊ ಇದು ಅಡ್ವಾಂಟೇಜ್ ಗ್ರಾಫ್ಟೆಡ್ ಪ್ಲಾಂಟ್ ಅಂದ್ರೆ, ಹೈಟು ನೋಡಿ ಇಷ್ಟೇ ಬೆಳೆಯೋದು ಇದು. ಸೊ 3 ಥಿಂಗ್ಸ್ ಹೇಳಿದೆ ನಿಮಗೆ. ಒಂದು, ಸಾಯಿಲ್ ಹೇಗೆ ತೊಗೊಬೇಕು ಚೂಸ್ ಮಾಡಬೇಕು. ನೆಕ್ಸ್ಟ್ ಪ್ಲಾಂಟ್ಸ್, ಫ್ರೂಟ್ಸ್ ಆದರೆ ಗ್ರಾಫ್ಟೆಡ್ ಪ್ಲಾಂಟ್ಗೆ ಹೋಗಿ, ವೆಜಿಟೇಬಲ್ಸ್ ಆದರೆ ಆರ್ಗ್ಯಾನಿಕ್ ಸೀಡ್ಸ್ ಪ್ರಿಫರ್ ಮಾಡಿ. ನೆಕ್ಸ್ಟ್ ಸಾಯಿಲ್, ಐ ಮೀನ್ ಪಾಟ್ಸ್. ಇದು 3 ಥಿಂಗು ಹೇಳಿದೆ. ಇದು ಮೂರೇ ಬೇಕಾಗಿರೋದು ನಿಮಗೆ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಇದು ಮೂರೇ. ಸೊ ನಿಮ್ಗೆ ದುಡ್ಡು ಖರ್ಚಾಗೋದು ಪ್ಲಾಂಟ್ಸ್ ಅಷ್ಟೇ. ನಾನು ನಿಮ್ಗೆ ಹೇಳ್ದಲ್ಲ, ಪ್ಲಾಂಟ್ಸ್ ತೊಗೊಂಡೋಗಿ ಅವರೇ ಸಾಯಿಲು ಕೊಡ್ತಾರೆ ನಿಮಗೆ. ನೀವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅವರು ಫ್ರೀಯಾಗೇ ಕೊಡ್ತಾರೆ. ಸೊ ಪ್ಲಾಂಟ್ಸ್ ತೊಗೊಂಬನ್ನಿ, ಒಳ್ಳೆ ಸಾಯಿಲ್ ಅವರೇ ತಾನೇ ಕಲೆಕ್ಟ್ ಮಾಡ್ಕೊಂಬನ್ನಿ. ನೀವು ನಿಮ್ಮ ಕಡೆಯಿಂದ ನೀವು ಕಂಟೈನರ್ ಒಂದು ರೆಡಿ ಮಾಡ್ಕೊಬೇಕು. ಅದು ಕೂಡ ನಿಮಗೆ ತೋರಿಸ್ತಾ ಇದೀನಿ ನೋಡಿ. ಈ ಥರ ಮನೆಯಲ್ಲೇ ಏನು ಸಿಕ್ಕುತ್ತಲ್ಲ, ಕುಂಡಗಳು ಇಲ್ಲ ಖಾಲಿ ಪಾತ್ರೆ, ಎನಿಥಿಂಗ್ ಇದರಲ್ಲಿ ಗಿಡ ಬೆಳೆಸ್ಬೋದು ಅಂದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಯಾ, ನೆಕ್ಸ್ಟ್ ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು, ಇಷ್ಟೊತ್ತು ಹೇಳಿದ ಏನಾದ್ರು ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆಯಾ? ನಾನು ಹೇಳ್ತಿರೋದಿಲ್ಲ ನಿಮಗೆ ಲೈಕ್ ಅರ್ಥ ಆಗ್ತಾ ಇದೆಯಾ ನೀಟಾಗಿ? ಐ ಹ್ಯಾವ್ ಅ ಕ್ವೆಶ್ಚನ್. ಹೇಳಿ. ಇವಾಗ ನೀವು ಪಾಟ್ ನ ಒಂದು ವೆಸಲ್ ಅಲ್ಲಿ ಇಟ್ಟಿದ್ದೀರಲ್ಲ, ಒಂದು ವಾಟರ್ ಕಂಟೈನರ್ ತರ, ಅದು ಕಂಪಲ್ಸರಿನಾ? ಅದು ಇಡ್ಲೇಬೇಕಾ ಇಲ್ಲ ಇಸ್ ಇಟ್ ಓಕೆ ವಿದೌಟ್ ಇಟ್? ಅದಿಲ್ಲದೆ ಮಾಡಿಲ್ಲ ನಾನು ಆಕ್ಚುಲಿ. ಅದ್ರ ಏನಕ್ಕೆ ಅಡ್ವಾಂಟೇಜ್ ಏನು ಅಂತ ಕೂಡ ಹೇಳ್ತೀನಿ ನಿಮಗೆ. ವಾಟರ್ ಎಕ್ಸ್ಟ್ರಾ ವಾಟರ್ ಏನೇ ಬರುತ್ತಲ್ಲ, ಅದು ನಿಮ್ಗೆ ಟೆರೆಸ್ ಹಾಳಾಗ್ಬೋದಲ್ಲ. ಸೊ ಆ ತರ ಹಾಳಾಗದೆ ಇರುತ್ತೆ. ಪ್ಲಸ್ ಮಣ್ಣು ಕೂಡ ಬರುತ್ತೆ, ಪ್ಲಸ್ ವಾಟರ್ ಕೂಡ ಅದೇ ಕಂಟೈನರ್ ಅಲ್ಲೇ ಇರುತ್ತೆ. ಸೊ ನಿಮ್ಗೆ ಟೆರೆಸ್ಗೆ ಒಂಥರ ಪ್ರೊಟೆಕ್ಷನ್ ಇರುತ್ತೆ ಅಂದ್ಬಿಟ್ಟು ನಾನು ಮಾಡಿರೋದು ಅದು. ಓಕೆ, ಮೇಂಟೆನೆನ್ಸ್ ಇಸ್ ಆಲ್ಸೋ ಈಸಿ ಅಂತ. ಕರೆಕ್ಟ್ ಹೌದು. ಓಕೆ ಸರಿ, ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ. ನೆಕ್ಸ್ಟ್ ಇನ್ನೇನಾದ್ರು ಕ್ವಶನ್ಸ್ ಇದೆ ಬೇರೆಯವ್ರಿಗೆ? ಓಕೆ, ನೆಕ್ಸ್ಟ್ ಟಾಪಿಕ್ ಒಂದು ನಿಮಿಷ ಹೇಳ್ತೀನಿ ನಿಮಗೆ. ಓಕೆ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಜಾಸ್ತಿ ಜನಗೆ ನೆಕ್ಸ್ಟ್ ಪ್ರಶ್ನೆ ಏನಿರುತ್ತೆ ಅಂದರೆ, ಪ್ಲಾಂಟ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ನೋಡಿ, ಇಲ್ಲಿ ಹಣ್ಣು ಕೂಡ ಚೆನ್ನಾಗೇ ಬರ್ತಾ ಇದೆ, ಎಲ್ಲ ನಾವು ಖುಷಿಯಾಗಿದ್ದೀವಿ ಅಂದರೆ, ಮೇನ್ ಇನ್ನೊಂದು ತಲೆನೋವು ಏನು ಅಂದರೆ ಕೀಟಗಳು, ಅಂದರೆ ಇನ್ಸೆಕ್ಟ್ಸ್ ಅದೆಲ್ಲ ಬಂದು ಜಾಸ್ತಿ ತೊಂದರೆ ಮಾಡುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೋಡಿ ಇಲ್ಲಿ, ಇದು ವೈಟ್ ಮಿಲಿ ಬಗ್. ಇದು ಚೇಪೆಕಾಯಿ ಆಕ್ಚುಲಿ. ಇದು ಡಿಫ್ರೆಂಟ್ ಕೈಂಡ್ ಆಫ್ ಚೇಪೆಕಾಯಿ. ನಮ್ಮ ಮನೆ ಮುಂದೆ ಇದ್ದು ಲೈಕ್ ನಾರ್ಮಲ್ ಚೇಪೆಕಾಯಿ ನಾವೆಲ್ಲ ಸಿಗುತ್ತಲ್ಲ ಆ ಥರ. ಇದು ಡಿಫ್ರೆಂಟ್ ವೆರೈಟಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆದರೆ ಇನ್ನು ಫ್ರೂಟಿಂಗ್ ಸಿಕ್ಕಿಲ್ಲ, ಅಂದರೆ ಇನ್ನು ಒಂದು ಕಾಯಿ ಕೂಡ ಹಾರ್ವೆಸ್ಟ್ ಮಾಡಿಲ್ಲ ನಾನು. ಆದರೆ ಫುಲ್ ಕಟ್ ಮಾಡಿಬಿಟ್ಟಿದೆ ನೋಡಿ. ಏನಕ್ಕೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ, ಅದೇ ತೋರಿಸಲ್ಲ, ಈ ಥರ ವೈಟ್ ಮಿಲಿ ಬಗ್ಸ್ ಫುಲ್ ಅಟ್ಯಾಕ್ ಮಾಡಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಟ್ರಿಮ್ ಮಾಡಿ ಇವಾಗ ತಿರ್ಗಾ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ. ಸೊ ಈ ಥರ ಎಲ್ಲ ಪ್ಲಾಂಟ್ಸ್ಗೂ ಪ್ರಾಬ್ಲಮ್ ಬರುತ್ತೆ, ಓಕೆನಾ? ಸೊ ಈ ಪ್ರಾಬ್ಲಮ್ ಬರದೇ ಇರೋದಕ್ಕೆ, ಇಲ್ಲ ಪ್ರಾಬ್ಲಮ್ ಬಂದಮೇಲೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಫಸ್ಟ್ ಥಿಂಗ್ ಬಂದ್ಬಿಟ್ಟು, ಪ್ರಾಬ್ಲಮ್ ಬರದೇ ಇರೋಂಗೆ ನೋಡ್ಕೊಳ್ಳಿ. ಆದಷ್ಟು ಪ್ರಾಬ್ಲಮ್ಮೇ ಬರದೇ ಇರೋಂಗೆ ಹೆಂಗೆ ನೋಡ್ಕೊತೀರ ಅಂದರೆ, ಈ ಥರ ಫ್ಲವರ್ ಪ್ಲಾಂಟ್ಸ್ ಬೆಳೆಸಿ. ಆದಷ್ಟು ನಿಮ್ಮ ಗಾರ್ಡನಲ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿ ಫ್ಲವರ್ ಪ್ಲಾಂಟ್ಸ್ ಇಕ್ಕಿ. ಏನು ಅಡ್ವಾಂಟೇಜ್ ಅಂತ ಕೂಡ ಹೇಳ್ತೀನಿ. ಏನಕ್ಕೆ ಫ್ಲವರ್ ಪ್ಲಾಂಟ್ ಇರಬೇಕು ಅಂದರೆ, ಈ ಥರ ಎಲ್ಲೋ ಫ್ಲವರ್ಸ್, ಇದು ಆರೆಂಜ್ ಮತ್ತು ಎಲ್ಲೋ ಇದೆ, ಇಲ್ಲ ಎನಿ ಎಲ್ಲೋ ಫ್ಲವರ್ಸ್ ಇದ್ದರೆ ಗಾರ್ಡನಲ್ಲಿ, ಈ ಇನ್ಸೆಕ್ಟ್ಸ್ ಎಲ್ಲ, ಈ ಥರ ಕೀಟಾಣುಗಳೆಲ್ಲ ಇದ್ರ ಮೇಲೆ ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ, ಇದಕ್ಕೆ ಆಕರ್ಷ ಆಗುತ್ತೆ. ಸೊ ಇದ್ರ ಮೇಲೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇನ್ಸೆಕ್ಟ್ಸ್ ಎಲ್ಲ ಇಲ್ಲಿರುತ್ತೆ. ನೆಕ್ಸ್ಟ್ ನೀವು ಈ ಗಿಡನ, ಈ ಹೂನ ಕಿತ್ತಿ ವಾಶ್ ಮಾಡಿ ನೀವು ದೇವ್ರಿಗೆ ಇಕ್ತೀರಾ, ಇಲ್ಲ ಏನಾದ್ರು ಯೂಸ್ ಮಾಡಿಬಿಡ್ತೀರಾ. ಸೊ ಹಾಗೆ ನಾಶ ಆಗ್ಬಿಡುತ್ತೆ ಅದು ಕೀಟಾಣುಗಳು. ಸೊ ಈ ಫ್ರೂಟ್ ಪ್ಲಾಂಟ್ಸ್ಗೆ ಎಫೆಕ್ಟ್ ಮಾಡಲ್ಲ, ಇಲ್ಲ ಬೇರೆ ತರಕಾರಿ ಪ್ಲಾಂಟ್ ಇದ್ರೆ ಅದು ಕೂಡ ಎಫೆಕ್ಟ್ ಆಗಲ್ಲ ಜಾಸ್ತಿ. ಸೊ ಅದೊಂದು ಮಾಡ್ಬೋದು ನೀವು. ನೆಕ್ಸ್ಟ್ ಹಸಿ ಸಗಣಿ ಇರುತ್ತಲ್ಲ, ಅದಕ್ಕೆ 1 kg ತಗೊಂಡ್ರೆ ಹಸಿ ಸಗಣಿ, ಅದಕ್ಕೆ ಒಂದು 10 ಲೀಟರ್ ವಾಟರ್ ಮಿಕ್ಸ್ ಮಾಡಿ ಅದನ್ನ ಇದ್ರ ಮೇಲೆ ಎಲ್ಲ ಪ್ಲಾಂಟ್ಸ್ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು. ಸೊ ಅದು ಕೂಡ ಅವಾಯ್ಡ್ ಮಾಡುತ್ತೆ. ನ್ಯಾಚುರಲ್ ಆಗಿ ಒಂಥರ ಸ್ಟ್ರಾಂಗ್ ಆಗಿ ಎಫೆಕ್ಟ್ ಕೊಡುತ್ತೆ ಅದು
ಪ್ಲಾಂಟ್ಸ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಅದೊಂದು ಮೆಥಡ್, ಫಸ್ಟ್ ಮೆಥಡ್ ಅದು. ಏನಾದ್ರು ಪ್ಲಾಂಟ್ ಈ ಥರ ಪ್ರಾಬ್ಲಮ್ ಬಂದರೆ ಏನು ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ಗೆ, ಅದು ಫಸ್ಟ್ ಮೆಥಡ್. ಬರೋ ಮುಂಚೆನೇ ಏನು ಮಾಡಬೇಕು ಅಂದರೆ ನೀವು ಈ ಥರ ಫ್ಲವರ್ ಪ್ಲಾಂಟ್ಸ್ ಎಲ್ಲ ಬೆಳೆಸ್ಕೊಬೋದು, ಓಕೆನಾ. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಈ ಥರ ನೀಮ್ ಪ್ಲಾಂಟ್ನ ವಾಟರಲ್ಲಿ ಹಾಕಿ ಆ ನೀಮ್ ವಾಟರ್ನ ಕೂಡ ಎಲ್ಲ ಪ್ಲಾಂಟ್ಸ್ಗೂ ಸ್ಪ್ರಿಂಕಲ್ ಮಾಡ್ಬೋದು. ಇನ್ನೊಂದು ಸಾಯಿಲ್ ಜೊತೆನೆ ಈ ಥರ ನೀಮು ಮತ್ತು ಕೌಡಂಗು ಎಲ್ಲ ನೀವೇನೇನು ಮೆನ್ಯೂರೆಲ್ಲ ಹಾಕ್ತಿರಲ್ಲ ಆ ಟೈಮಲ್ಲೇ ಈ ನೀಮು ಮತ್ತು ನೀಮ್ ಆಯಿಲ್ ಅದನ್ನು ಕೂಡ ಆಗ್ಬೋದು. ಸೊ ಪ್ಲಾಂಟ್ಸ್ಗೆ ಇದಾಗುತ್ತೆ. ಸೊ ನೆಕ್ಸ್ಟ್ ಮೂರನೇ ಮೆಥಡ್ ಬಂದ್ಬಿಟ್ಟು ಗೋಮೂತ್ರ ಇರುತ್ತಲ್ಲ, ಅದೊಂದು ಲೀಟರ್ ತೊಗೊಂಡ್ರೆ ಒಂದು 8ರಿಂದ 10 ಲೀಟರ್ ವಾಟರು ಅದು ಕೂಡ ಮಿಕ್ಸ್ ಮಾಡಿ ಆ ವಾಟರ್ ಕೂಡ ಇಲ್ಲಿ ಗಿಡದ ಬುಡದಲ್ಲಿ ಬಿಡ್ಬೋದು, ಇಲ್ಲ ಗಿಡಕ್ಕೆ ಕೂಡ ಸ್ಪ್ರಿಂಕಲ್ ಮಾಡ್ಬೋದು. ಅದು ಕೂಡ ವೆರಿ ಎಫೆಕ್ಟಿವ್ ಇರುತ್ತೆ. ನೆಕ್ಸ್ಟ್ 4ನೇ ಮೆಥಡು ವುಡ್ ಆ್ಯಶ್. ಅಂದರೆ ನಿಮಗೆ ಸಾಯಿಬಾಬಾ ಟೆಂಪಲ್ಗೆ ಹೋದ್ರೆ ಅಲ್ಲಿ ವಿಭೂತಿ ಕೊಡ್ತಾರೆ, ವುಡ್ ಆ್ಯಶ್. ಅದನ್ನು ಕೂಡ ನೀವು ಚೆಲ್ಬೋದು. ನಮ್ಮ ಹಳ್ಳಿ ಸೈಡೆಲ್ಲ ಹೋದರೆ ಅದನ್ನೇ ಯೂಸ್ ಮಾಡ್ತಾರೆ ಇವಾಗ ಕೂಡ. ವುಡ್ ಆ್ಯಶ್ ತುಂಬ ಕಾಸ್ಟ್ ಎಫೆಕ್ಟಿವ್. ಇವಾಗ ನಾನು ನಿಮಗೆ ಟೋಟಲ್ 4 ಮೆಥಡ್ಸ್ ಹೇಳಿದೆ, ಎಲ್ಲ ಕೂಡ ನಿಮಗೆ ಎಲ್ಲ ನ್ಯಾಚುರಲ್ಲು, ಏನೂ ಕೆಮಿಕಲ್ ಇಲ್ಲ. ಸೊ ಹೀಗೆ ಪ್ರೊಟೆಕ್ಟ್ ಮಾಡ್ಕೊಬೋದು. ಇನ್ನೊಂದು ನಿಮಗೆ ಫಸ್ಟ್ ಮೆಥಡ್ ಎಲ್ಲ ನೋಡಿ, ಈ ಥರ ಫ್ಲವರಿಂಗ್ ಅಂದರೆ ಬರೋ ಮುಂಚೆನೇ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಅದು ಸೆಕೆಂಡ್ ಮೆಥಡ್ ಕೂಡ ಹೇಳ್ತೀನಿ ನೋಡಿ. ನೀವು ಗಿಡಕ್ಕೆ ಡೈಲಿ ವಾಟರ್ ಹಾಕಿದ್ರೆ ನ್ಯಾಚುರಲ್ ಆಗಿ ಒಂದು ಬಕೆಟಲ್ಲಿ ಮಗ್ಗಲ್ಲಿ ತೊಗೊಂಡು ವಾಟರ್ ಹಾಕೋವಾಗೆ ನಿಮಗೆ ನೋಡ್ಬೋದು ಪ್ಲಾಂಟ್ಸ್ನ ಅಬ್ಸರ್ವ್ ಮಾಡಿ. ಏನಾದ್ರು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ರೆ ಅಲ್ಲಿ ಹಂಗೆ ಕಿತ್ತಾಕ್ಬಿಡಿ, ಕೈಯಲ್ಲೇ ಹ್ಯಾಂಡಲ್ ಮಾಡಿಬಿಡಿ. ಸೊ ಅದಕ್ಕೆ ಬೆಳೆಯೋಕ್ಕೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ ನೀವು. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವೇ ಹ್ಯಾಂಡಲ್ ಮಾಡಿಬಿಟ್ರೆ ಸೊ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಜಾಸ್ತಿ ಬೇಗ. ಸೊ ಅದೊಂದು ಮಾಡ್ಕೊಬೋದು. ಸೊ ಕೀಟಾಣುಗಳನ್ನ ನಾನಾದರೆ ಹೀಗೆ ಹ್ಯಾಂಡಲ್ ಮಾಡೋದು. ಮೇನ್ಲಿ ನಾನು ಜಾಸ್ತಿ ಗೋಮೂತ್ರ, ವುಡ್ ಆ್ಯಶ್, ಇನ್ನೊಂದು ನೀಮ್, ಇದ್ರ ಮೇಲೆ ಡಿಪೆಂಡ್ ಆಗ್ತೀನಿ ಜಾಸ್ತಿ ನಾನು. ಪ್ಲಸ್ ನಾನೇ ಕೈಯಾರೆ ಲೈಕ್ ಏನಾದ್ರು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದೆ ಅಲ್ಲೇ ಹ್ಯಾಂಡಲ್ ಮಾಡಿಬಿಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಸಿಟ್ರಸ್ ಪ್ಲಾಂಟ್ಸ್ ಇದ್ರೆ ಜಾಸ್ತಿ ಕ್ಯಾಟರ್ಪಿಲ್ಲರ್ ಪ್ರಾಬ್ಲಮ್ ಬರುತ್ತೆ ನಿಮಗೆ, ಜಾಸ್ತಿ ಅಂದರೆ ಜಾಸ್ತಿ. ನಾನು ಇಲ್ಲೇ ನೋಡ್ಬೋದು ನಿಮಗೆ, ಸದ್ಯಕ್ಕಂತೂ ಒಂದು ಕಾಣಿಸ್ತಾ ಇಲ್ಲ. ಸೊ ನನಗೆ ಕಾಣಿಸಿದ ತಕ್ಷಣ ನಾನು ಏನು ಮಾಡ್ತೀನಿ, ಇಲ್ಲೇ ಒಂದು ಕ್ಯಾಟರ್ಪಿಲ್ಲರ್ ಇದೆ ಅಂದ್ಕೊಳ್ಳಿ, ಹಿಂಗೆ ಎತ್ತಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಅದನ್ನು ಕಿತ್ತಿ ಬಿಸಾಕ್ತೀನಿ, ಇಲ್ಲ ಹಂಗೆ ಬಿಟ್ಬಿಡ್ತೀನಿ. ಲೀಫ್ ಅದಾಗದೇ ಇರುತ್ತೆ, ಆದರೆ ನಾನೇ ಸಾಯಿಸ್ಬಿಡ್ತೀನಿ ಅದನ್ನು. ಸೊ ಇಲ್ಲ ಅಂದರೆ ಪಾಪ ಅಂದ್ಬಿಟ್ಟು ನಾವು ಬಿಟ್ಟರೆ ಆ ಥರ ನಿಮ್ಗೆ ಏನಾದ್ರು ಮನಸ್ತಿದ್ದಾವೆ ಫುಲ್ ಒಂದು ವಾರದಲ್ಲಿ ಹಾಗೆ ಸ್ಪ್ರೆಡ್ ಆಗ್ತಾ ಹೋಗ್ಬಿಡುತ್ತೆ, ಜಾಸ್ತಿ ಹೋಗ್ಬಿಡುತ್ತೆ. ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ನೀವೇ ಸ್ಟಾರ್ಟಿಂಗಲ್ಲೇ ಲೈಕ್ ಪ್ರೊಆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ನೀವೇ. ಸೊ ಅದೊಂದು ಕೀಟಾಣುಗಳನ್ನೆಲ್ಲ ಆ ಥರ ಹ್ಯಾಂಡಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಗೋಬ್ರ ಮೆನ್ಯೂರ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಸೊ ಮನೆಯಲ್ಲೇ ಏನೇನು ಸಿಗುತ್ತೆ ಅದು, ಮತ್ತು ಕೌಡಂಗು ಅದೆಲ್ಲ ಯೂಸ್ ಮಾಡ್ಕೊಂಡು ಮೆನ್ಯೂರ್ ಪ್ರಿಪೇರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಇವಾಗ ತಾನೇ ಹೇಳಿದೆ, ಸಗಣಿ, ಹಸಿ ಸಗಣಿ ಮತ್ತು ವಾಟರ್ ಇದೆರಡು ಮಿಶ್ರಣ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನಾಟ್ ಜಸ್ಟ್ ಫಾರ್ ಕೀಟಾಣುಗಳು, ಈವನ್ ಪ್ಲಾಂಟ್ಸು ಕೂಡ ತುಂಬ ಒಳ್ಳೆಯದು ಅಂದರೆ ಬೆಳೆಯೋಕ್ಕೆ. ಅದು ನೀವು ಅಟ್ಲೀಸ್ಟ್ ನಿಮ್ಗೆ ಈ ಥರ ಫ್ರೂಟ್ ಟ್ರೀಸ್ ಇದ್ದು ಮತ್ತು ಫ್ರೂಟ್ ಫ್ಲವರಿಂಗ್ ಸ್ಟೇಜಲ್ಲಿ ಇರೋವಾಗ ಆ ಟೈಮಲ್ಲೆಲ್ಲ ನೀವು ಜಾಸ್ತಿ ಮಾಡ್ಕೊಬೇಕು. ಸೊ ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ, ಗ್ಯಾಪ್ನ ಬಂತು, ಇದು ಕೂಡ ಗ್ಯಾಪ್ನ ಇಟ್ಕೊಳ್ಳಿ. ನೀವು ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ, ಅಂದರೆ ಒಂದು ಖಾಲಿ ಪಾಟ್ ತೊಗೊಂಬಂದಿದ್ದೀರಾ, ಇವಾಗ ಪ್ಲಾಂಟ್ ಇನ್ನೂ ಹೊಸ ಪ್ಲಾಂಟ್ ಆಗ್ತದಿನ, ಆ ಥರ ಟೈಮಲ್ಲಿ ಏನು ಮಾಡಬೇಕು ಫಸ್ಟು ಅಂದರೆ ಸಾಯಿಲ್ ಹಾಕ್ತಿರಲ್ಲ ಆವಾಗ ಜಸ್ಟ್ 3/4 ಫಿಲ್ ಮಾಡಿ, ಫುಲ್ ಫಿಲ್ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗೂ ಅಷ್ಟೇ ಒಂದು ಮುಕ್ಕಾಲು ಪಾಟ್ನ ಸಾಯಿಲ್ ಹಾಕ್ಬಿಟ್ಟು ಪ್ಲಾಂಟ್ ಹಾಕಿ. ನೆಕ್ಸ್ಟ್ ಆ ಪ್ಲಾಂಟ್ ಫ್ಲವರಿಂಗ್ ಸ್ಟೇಜ್ ಬಂದುವಾಗ ಇನ್ನು ಮಿಕ್ಕಿದ ಕಾಲು ಭಾಗದಲ್ಲಿ ಆವಾಗ ಮೆನ್ಯೂರ್ ಹಾಕಿ ಸಾಯಿಲ್ ಹಾಕಿ ಕವರ್ ಮಾಡಿ. ಸೊ ಅದಕ್ಕೆ ಪೌಷ್ಟಿಕಾಹಾರ ಚೆನ್ನಾಗಿ ಸಿಗುತ್ತೆ. ಅದೊಂದು ಟಿಪ್ ಗ್ಯಾಪ್ನ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ. ನೆಕ್ಸ್ಟ್ ಇವಾಗ ನನಗೆ ಈ ಪಾಟ್ ನೋಡಿ ಆಲ್ರೆಡಿ ಫ್ಲವರಿಂಗ್ ಆಯಿತು, ಫ್ರೂಟಿಂಗು ಬಂದಿದೆ, ಪ್ಲಸ್ ಫುಲ್ ಸಾಯಿಲ್ ಇದೆ ಇವಾಗ. ಸೊ ಈ ಥರ ಏನು ಮಾಡಿ ಅಂದರೆ ವರ್ಷಕ್ಕೆ ಗ್ಯಾಪ್ನ ಇಟ್ಕೊಳ್ಳಿ, ಇಯರ್ಲಿ ಟ್ವೈಸ್ ಅಂದರೆ ವರ್ಷಕ್ಕೆ ಅಟ್ಲೀಸ್ಟ್ 2 ಸರಿ ಸ್ವಲ್ಪ ನಿಮ್ಮ ಕೈಯಲ್ಲಾದಷ್ಟು ಮಣ್ಣು ಟಾಪ್ ಲೇಯರಲ್ಲಿ ಏನಿದೆ ಅಂದರೆ ಅದನ್ನೆಲ್ಲ ಕೈಯಲ್ಲೇ ತಗೊಂಡ್ಬಿಟ್ಟು ಹೊಸ ಸಾಯಿಲ್ ಹಾಕಿ ಇಲ್ಲಿ, ಅಂದರೆ ರೀಸಾಯಿಲಿಂಗ್ ಮಾಡಿ. ಇದು ನಿಮಗೆ ಅನ್ಸ್ಬೋದು ಇದೆಲ್ಲ ಮಾಡ್ದೇ ಬರುತ್ತೆ ಅಂತ. ಇದು ನಾನು ಹೇಳ್ತಾ ಇದ್ದೀನಲ್ಲ, ಜಸ್ಟ್ ಇಯರ್ಲಿ ಒನ್ಸ್ ಮಾಡಿ ಅಷ್ಟೇ. ಯಾವಾಗಲೂ ಡೈಲಿ ಇಲ್ಲ ಮಂತ್ಲಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಯಾವಾಗೋ ಒಂದು ಸರಿ ಮಾಡಿದ್ರೆ ಮಾಡಿಲ್ಲ ಅಂದ್ರೂ ಬೆಳೆಯುತ್ತೆ ಗಿಡ. ಆದರೆ ಈ ಥರ ಮಾಡಿದ್ರೆ ನೀವು ಅದಕ್ಕಿನ್ನ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೆ ಒಂಥರ ಇನ್ನು ಒಳ್ಳೆ ಎನ್ವಿರಾನ್ಮೆಂಟ್ ಸಿಗ್ದಂಗೆ ಆಗುತ್ತೆ. ನೆಕ್ಸ್ಟ್ ನೋಡಿ ಈ ಥರ ಸಗಣಿ ಇಲ್ಲ ನೋಡಿ ಇಲ್ಲಿ ಬನಾನಾ ಪೀಲ್ ಇದೆ ಇಲ್ಲಿ. ಸೊ ಈ ಥರ ಮನೆಯಲ್ಲೇ ನೋಡಿ ಇಲ್ಲಿ ಎಕ್ಸ್ಟೆಲ್ಸ್ ಇದೆ. ಸೊ ಈ ಥರ ಮನೆಯಲ್ಲೇ ಏನೇನು ಸಿಗುತ್ತೋ ಅದೆಲ್ಲ ತೊಗೊಂಬಂದು ಹಾಕ್ತಾ ಇರಿ. ಸೊ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸೊ ಇದೆಲ್ಲ ನನ್ನ ನಾಲೆಜ್, ನಾನು ಏನು ಬೆಳೆಸ್ಕೊಂಡು ಬಂದಿದ್ದೀನಿ, ನಾನು ಏನು ಮಾಡ್ತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೆ, ಇನ್ನೇನಾದ್ರು ಈ ಥರ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಏನಾದ್ರು ಎಕ್ಸ್ಪ್ಲೇನ್ ಮಾಡಿ ಅಂತ ಏನಾದ್ರು ಇದೆಯಾ ನಿಮಗೆ? ನೋಡಿ ಇದೆಲ್ಲ ಸ್ಟ್ರಾಬೆರೀಸ್,
ಆಲ್ಮೋಸ್ಟ್ ನನಗೆ ಈ ಸೀಸನಲ್ಲೇ ಏನಿಲ್ಲ ಅಂದ್ರೂ ಒಂದು ಕನಿಷ್ಠ ಪಕ್ಷ ಒಂದು 20 ಸ್ಟ್ರಾಬೆರಿ ಹಾರ್ವೆಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 10 ಫ್ರೂಟ್ಸ್ ಇದೆ ಇಲ್ಲಿ, 10 ಪಾಟ್ಸ್ ಇದೆ. ಇದೆಲ್ಲ ಆಲ್ಮೋಸ್ಟ್ ಒಣಗೋಗಿದೆ ಇವಾಗ ನೋಡಿ. ಇನ್ನು ಫ್ಲವರಿಂಗು ಮತ್ತು ಸ್ಟ್ರಾಬೆರಿನೂ ಇದೆ ಇಲ್ಲಿ, ಕಾಣಿಸಿದೆಯಾ ಸ್ಟ್ರಾಬೆರಿ ನೋಡಿ. ಇದೆಲ್ಲ ಸ್ಟ್ರಾಬೆರಿ ಸ್ಯಾಪ್ಲಿಂಗ್ಸ್ ಫುಲ್ ನೋಡಿ. ಈ ಥರ ಮನೆಯಲ್ಲೇ ನಮಗೆ ಸಿಕ್ಕತ್ತೆ ಆರಾಮಾಗಿ, ಲೈಕ್ ತಾಜಾವಾಗಿ ಕಿತ್ತಿ ಹಾಗೆ ವಾಶ್ ಮಾಡ್ಕೊಂಡು ತಿನ್ಬೋದು. ನಮಗೆ ಮೇನ್ಲಿ ನಮಗೊಂದು ಮೈಂಡಲ್ಲಿ ಈ ಥರ ಇರೋದಿಲ್ಲ, ಅಂದರೆ ಕೆಮಿಕಲ್ ಇರುತ್ತಾ ಈ ಥರ. ಅದೇ ನಾವು ಹೊರಗಡೆಯಿಂದ ತೊಗೊಂಬಂದರೆ ಒಂದು ಕ್ವಶನ್ ಇರುತ್ತೆ ಯಾವಾಗಲೂ. ನಾವು ಇವಾಗ ಅದೇ ಮಾರ್ಕೆಟಲ್ಲಿ ಆರ್ಗ್ಯಾನಿಕ್ ಫ್ರೂಟ್ಸ್ ಅಂದ್ಬಿಟ್ಟು ಕೂಡ ಹೇಳ್ತಾರೆ, ಅದೇ ಸ್ಟಿಲ್ ನೀವು ಬಿಲೀವ್ ಮಾಡೋಕ್ಕಾಗೋದಿಲ್ಲ ಅದು. ಆದರೆ ನಾವೇ ಮನೆಯಲ್ಲೇ ಬೆಳೆಸ್ಕೊಂಡ್ರೆ ನಮ್ಗೆ ಆ ಥರ ತಲೆನೋವೇ ಇರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಈ ಕಬ್ಬು ನೋಡಿ, ಆಲ್ಮೋಸ್ಟ್ ಲಾಸ್ಟ್ ಸಂಕ್ರಾಂತಿಗೆ ನಾನು ಹಾಕಿದ್ದು ಕಬ್ಬು ಒಂದು 6 ಶುಗರ್ ಕೇನ್ಸ್ ಬಂದಿತ್ತು ಇಲ್ಲಿ. ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಎಲ್ಲ ಹಾರ್ವೆಸ್ಟ್ ವಿಡಿಯೋಸ್ ಎಲ್ಲ ಶೇರ್ ಮಾಡಿದ್ದೀನಿ ನಾನು. ನೋಡಿ ಇಲ್ಲಿ ಇದೊಂದು ಲಾಸ್ಟ್ ಶುಗರ್ ಕೇನ್ ಹಂಗೆ ಇಟ್ಕೊಂಡಿದ್ದೆ ನಾನು. ಸೊ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ನಾನು ಫೆಬ್ರವರಿ ಮಂತಲ್ಲೇ ಹಾರ್ವೆಸ್ಟ್ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ ನಾನು. ಆದರೆ ನಿಮ್ಗೆ ಇದು ಅಡ್ವಾಂಟೇಜ್ಗಳು ಹೇಳ್ತೀನಿ ನೋಡಿ. ನಿಮ್ಮ ಇದರಲ್ಲಿ ಇದೊಂದೇ ಅಲ್ಲ, ಎನಿ ಪ್ಲಾಂಟ್ ತೊಗೊಂಡ್ರೆ ಅದೊಂದು ಅಡ್ವಾಂಟೇಜ್ ಏನಿದೆ ನಮಗೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಇಲ್ಲಿ ಇಷ್ಟು ಶುಗರ್ ಕೇನ್ ಬಂದಿದೆ ನೋಡಿ, ಎಲ್ಲ ಚಿಕ್ಕ ಚಿಕ್ಕದು, ಇದೆಲ್ಲ ಆಟೋಮೆಟಿಕ್ಕಾಗಿ ಬಂದಿರೋದು ಇದು ನೋಡಿ. ಇದೆಲ್ಲ ನಾನು ಜಸ್ಟ್ ಒಂದು ನೋಡಿ ಈ ಥರ ಪೋರ್ಷನ್ ಇದೆಲ್ಲ ಇಲ್ಲಿ ನೋಡಿ. ಶುಗರ್ ಕೇನ್ ಬೆಳೆಸಬೇಕು ಅಂದರೆ ನೀವು ಜಸ್ಟ್ ಈ ಪೋರ್ಷನ್ ಒಂದು ಮಾತ್ರ ತೊಗೊಂಡು ಕಟ್ ಮಾಡಿಬಿಟ್ಟು ಇಕ್ಕಿದ್ರೆ ಸಾಕು. ಆ ಥರ ನಾನು ಇಕ್ಕಿದ್ದು ಒಂದು ಇಲ್ಲ 2 ಇಕ್ಕಿದೆ ಅಷ್ಟೇ. ನಾನು ಒಂದು 5 ಶುಗರ್ ಕೇನ್ ಬಂದಿತ್ತು, ಅದ್ರಲ್ಲಿ ನಾನು ಆಲ್ರೆಡಿ 4 ಶುಗರ್ ಕೇನ್ ಕಟ್ ಮಾಡಿ ತಿಂದಿದ್ದಾಯಿತು. ಇದನ್ನ ಕೂಡ ನಾಳೆ ಕಟ್ ಮಾಡಿಬಿಡ್ತೀನಿ ನಾನು. ಇದನ್ನು ತೋರ್ಸಕ್ಕೆ ಅಂದ್ಬಿಟ್ಟು ಇಕ್ಕಿದ್ದು ಇದು. ಸೊ ಅದೇ ನೋಡಿ, ಇದೆಲ್ಲ ನೆಕ್ಸ್ಟ್ ಶುಗರ್ ಕೇನ್ ನೋಡಿ ಆಟೋಮೆಟಿಕ್ಕಾಗಿ ಬಂದಿದೆ. ನಾನು ಏನು ಸೀಡ್ ಕೂಡ ಹಾಕಿಲ್ಲ, ಗಿಡ ಕೂಡ ನೆಟ್ಟಿಲ್ಲ, ಏನಿಲ್ಲ, ಆಟೋಮೆಟಿಕ್ಕಾಗಿ ಅದಾಗೆ ಬಂದಿದೆ. ಸೊ ಶುಗರ್ ಕೇನ್ ಇಸ್ ಎ ಪ್ಲಾಂಟ್ ಅಟ್ಲೀಸ್ಟ್ ಒಂದು 3 ಟೈಮ್ಸ್ ಅದಾಗದೇ ಬರುತ್ತೆ. ಬಂದಿಲ್ಲ ಅಂದ್ರೂ ಕೂಡ ನೀವು ನೋಡಿ, ಇದನ್ನು ನೀವು ಕಟ್ ಮಾಡಿ ತಿನ್ನೋವಾಗ ಈ ಥರ ಪೋರ್ಷನ್ ಕಟ್ ಮಾಡಿಬಿಟ್ಟು ಅದನ್ನು ಗಿಡದ ಸಾಯಿಲಲ್ಲಿ ಹಾಕಿದ್ರೆ ನೆಕ್ಸ್ಟ್ ಸೀಸನ್ಗೆ ಅದೇ ರೆಡಿ ಆಗುತ್ತೆ. ನಾನು ಇದು ಕಂಪ್ಲೀಟ್ ವಿಡಿಯೋ ಹೌ ಟು ಗ್ರೋ ಶುಗರ್ ಕೇನ್ ಫ್ರಮ್ ಶುಗರ್ ಕೇನ್ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲೇ ಹಾಕಿದ್ದೀನಿ. ಆ ವಿಡಿಯೋ ನೋಡಿ, ನಿಮಗೆ ಇನ್ನೂ ಬೇಕಾದ್ರೆ ಡೀಟೇಲ್ಸ್ ಸಿಗುತ್ತೆ. ಅದೊಂದು ನೆಕ್ಸ್ಟ್ ಇದು ನೋಡಿ, ಇದು ಸ್ವೀಟ್ ಪೊಟೇಟೊ. ಇದು ಕೂಡ ಅಷ್ಟೇ ನೋಡಿ, ಇದು ಫುಲ್ ಪ್ಲ್ಯಾಂಟ್ನ ಈ ಟ್ವಿಗ್ ಇರುತ್ತಲ್ಲ, ಇದನ್ನು ಮುರಿದು ಎಕ್ಸಾಂಪಲ್ ತೋರಿಸಿ ನೋಡಿ. ನೋಡಿ ಇದು ಟ್ವಿಗ್, ಇದು ಸ್ವೀಟ್ ಪೊಟೇಟೊ. ಇಲ್ಲಿ ತೂತ್ ಮಾಡಿ ಇದು ಈ ಥರ ಹಾಕ್ಬಿಟ್ರೆ ತಿರ್ಗಿ ಇದೊಂದು ಹೊಸ ಪ್ಲ್ಯಾಂಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇನ್ನೇನು ಮಾಡೋದು ಅವಶ್ಯಕತೆನೇ ಇಲ್ಲ. ಜಸ್ಟ್ ಇದೊಂದು ಈ ಥರ ಮಾಡಿ ಈ ಥರ ಇನ್ನೊಂದು ಪ್ಲ್ಯಾಂಟ್ ಆಗುತ್ತೆ. ಇದು ನಾನು ಈ ಥರನೇ ಇದನ್ನು ಬೆಳೆಸಿದ್ದೀನಿ. ಆಲ್ರೆಡಿ ಇಲ್ಲಿ ಸ್ವೀಟ್ ಪೊಟೇಟೊ ಹಾರ್ವೆಸ್ಟ್ ಮಾಡಿದ್ದೀನಿ ನಾನು. ನನ್ನ ಚಾನಲಲ್ಲಿ ಇದೆ ನೋಡಿ. ಆಲ್ಮೋಸ್ಟ್ ನಂಗೆ ಏನಿಲ್ಲ ಅಂದ್ರೆ ಒಂದು ಅರ್ಧ kg ಸ್ವೀಟ್ ಪೊಟೇಟೊ ಸಿಕ್ಕಿತ್ತು ಇಲ್ಲಿ ಕಂಪ್ಲೀಟಾಗಿ. ಸೊ ಇಲ್ಲಿ ನೋಡಿ, ಈ ಸಾಯಿಲ್ ಫುಲ್ಲು ನಾನು ಡಿಗ್ ಮಾಡಿದ್ದೀನಿ ಇಲ್ಲಿ. ಏನಕ್ಕೆ ಅಂದರೆ ನಾನು ನಿಮ್ಗೆ ಹೇಳ್ದಲ್ಲ, ಈ ಸಪೋಟಾ ಪ್ಲಾಂಟ್ಗೆ ಈ ಸಾಯಿಲ್ ಹಾಕಿ ಜಾಸ್ತಿ ಸಾಗಿತ್ತು. ಸೊ ಇದೆಲ್ಲ ಡಿಗ್ ಮಾಡಿ ಇವಾಗ ಇಲ್ಲಿ ಕಂಪ್ಲೀಟ್ಲಿ ರೀಸಾಯಿಲಿಂಗ್ ಮಾಡ್ತೀನಿ ನಾನು, ಅಂದರೆ ಬೇರೆ ಸಾಯಿಲ್ ಥರ ಹಾಕ್ತೀನಿ ನಾನು. ಸೊ ಅದಕ್ಕೆ ಇದು ಡಿಗ್ ಮಾಡಿದೆ. ಇದು ಡಿಗ್ ಮಾಡಿಲ್ಲ ಏನಕ್ಕೆ ಅಂದರೆ ನಿಮ್ಗೆ ಹೇಳ್ದಲ್ಲ, ಇದೆಲ್ಲ ಲೈಕ್ ಹಾರ್ವೆಸ್ಟ್ ಮಾಡಿಬಿಟ್ಟು ಇದನ್ನು ಶಿಫ್ಟ್ ಮಾಡಬೇಕು, ಅದಕ್ಕೆ ಹಾಗೆ ಇಕ್ಕಿದೆ ಈ ಸೈಡು. ಸೊ ಈ ಥರ ಒಂದು ತುಂಬ ಅಂದರೆ ತುಂಬ ಖುಷಿ ಕೊಡೋವಂಥ ವಿಷಯ ಹೇಳ್ತೀನಿ ನೋಡಿ. ಪ್ಲಾಂಟ್ಸಲ್ಲಿ ಒನ್ಸ್ ನೀವು ತೊಗೊಂಬಂದರೆ ನೆಕ್ಸ್ಟ್ ಟೈಮಿಂದ ನೀವು ಖರ್ಚು ಮಾಡೋಕ್ಕೆ ಹೋಗದೇ ಇರಬಹುದು. ಲೈಕ್ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಸ್ಟ್ ಟೈಮ್ ನೀವು ಒಂದು ಮುಲ್ಲಂಗಿ ಸೀಡ್ಸ್ ತೊಗೊಂಡ್ಬರ್ತೀರಾ. ಇವಾಗ ನಮ್ಮ ಅಫೋರ್ಡಬಲ್ ಆರ್ಗ್ಯಾನಿಕ್ ಸ್ಟೋರ್ ಇದೆ, ಅವರು ನಿಮಗೆ 10 ರೂಪಾಯಿಗೆ 10 ರುಪೀಸ್ಗೆಲ್ಲ ಸೀಡ್ಸ್ ಕೊಡ್ತಾರೆ. ತುಂಬ ಅಫೋರ್ಡೆಬಲ್ ಅದು. ಸೊ ಅಲ್ಲೇ ತೊಗೊಂಬರ್ತೀರಾ. ಆದರೆ ನೆಕ್ಸ್ಟ್ ಟೈಮ್ ಕೂಡ ತೊಗೊಬೇಕಾ ನಾನು, ಅಂದರೆ ಎವ್ರಿ ಟೈಮ್ ನಾನು ಸ್ಪೆಂಡ್ ಮಾಡ್ತಾನೆ ಇರಬೇಕಾ? ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಮ್ಯಾರಿಗೋಲ್ಡ್ ಪ್ಲಾಂಟೇ ತೊಗೊಂಡಿರ ಅಂದ್ಕೊಳ್ಳಿ, ಅಲ್ಲಿಂದ ಒಂದು ಪ್ಲಾಂಟ್ ಬಂತಿಲ್ಲಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲೆಲ್ಲೂ ನೋಡಿ ಈ ಥರ ಇಲ್ಲೊಂದು ಡ್ರೈ ಇದೆ. ಇದನ್ನಿಂದ ನೀವು ನೆಕ್ಸ್ಟ್ ಇನ್ನೊಂದು ಗಿಡನ ಬೆಳೆಸ್ಬೋದು ಆರಾಮಾಗಿ. ಆ್ಯಂಡ್ ಈ ಮ್ಯಾರಿಗೋಲ್ಡ್ ಪ್ಲಾಂಟ್ ಎಲ್ಲ ನೋಡಿ 1 ಟೈಮ್ ಪ್ಲಾಂಟ್ ಅಷ್ಟೇ ಇದು. ಒನ್ಸ್ ಫ್ಲವರಿಂಗ್ ಆಗಿದ ತಕ್ಷಣ ಈ ಪ್ಲಾಂಟ್ ಫುಲ್ ಡ್ರೈ ಆಗಿಬಿಡುತ್ತೆ. ಎಕ್ಸಾಂಪಲ್ ಈ ಥರ ನೋಡಿ, ಇಲ್ಲಿ ನೋಡಿ ಈ ಥರ ಫುಲ್ ಪ್ಲಾಂಟ್ ಫುಲ್ಲು ಡ್ರೈ ಆಗಿಬಿಡುತ್ತೆ. ಈ ಜಸ್ಟ್ ಒನ್ ಟೈಮ್ ಲೈಕ್ ಫ್ಲವರಿಂಗ್ ಪ್ಲಾಂಟ್ ಇದೆಲ್ಲ. ಒಂದು ಸೀಸನಲ್ಲಿ 1 ಮಂತ್ ಇಲ್ಲ 2 ಮಂತ್ ಇರುತ್ತೆ, ಫ್ಲವರ್ಸ್ ಕೊಡುತ್ತೆ, ಒಣಗೋಗ್ಬಿಡುತ್ತೆ. ಮತ್ತೊಂದು ಮಂತ್ ಇವಾಗ ಇದಾಗಿದ ತಕ್ಷಣ ನಾನು ಮತ್ತೆ ದುಡ್ಡು ಖರ್ಚು ಮಾಡಿ ಸೀಡ್ಸ್ ತೊಗೊಂಬಂದು ತಿರ್ಗಾ ಬೆಳೆಸ್ಬೇಕಾ ಲೋಕ್ ಅಂದ್ಬಿಟ್ಟು ನಿಮ್ಗೊಂದು ಕ್ವಶನ್ ಇರುತ್ತೆ ಮೈಂಡಲ್ಲಿ. ಇಲ್ಲ ನೋಡಿ, ಈ ಥರ ಇರುತ್ತಲ್ಲ, ಇದನ್ನು ನೀವು ಪುಡಿ ಮಾಡಿ ಜಸ್ಟ್ ಇದೇ ಸೀಡ್ಸ್ ಮ್ಯಾರಿಗೋಲ್ಡ್ಗೆ ನೋಡಿ ಈ ಥರ ಮಾಡಿ ಜಸ್ಟ್ ಸ್ಪ್ರಿಂಕಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ನನ್ನ ಗಾರ್ಡನ್ನಲ್ಲಿ ನೋಡಿ ಅಲ್ಲಲ್ಲಿ ಆಟೋಮೆಟಿಕ್ಕಾಗಿ ಎಷ್ಟು ಫ್ಲವರ್ಸ್ ಇದೆ ನೋಡಿ ಮ್ಯಾರಿಗೋಲ್ಡು. ಸೊ ಇದರಲ್ಲಿ ಜಸ್ಟ್ ಲುಕ್ಕಿಗಿಲ್ಲ, ಇದು ಫ್ಲವರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಗಾರ್ಡನಲ್ಲಿ. ಏನಕ್ಕೆ ಅಂತ ಕೂಡ ಹೇಳ್ತೀನಿ. ಇದು ಫ್ಲವರ್ಸು ಎಷ್ಟೊಂದು ಇನ್ಸೆಕ್ಟ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಲೈಕ್ ಹನಿ ಬಿ ವೆರಿ ಇಂಪಾರ್ಟೆಂಟು. ಹನಿ ಬಿ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಗೆ ಸೀಸನ್ ಲೈಕ್ ಫ್ಲವರಿಂಗ್ ಆಗುವಾಗ ಫ್ಲವರ್ ಪ್ಲಾಂಟ್ಸಲ್ಲಿ ಫ್ರೂಟಿಂಗ್ ಪ್ಲಾಂಟ್ಸಲ್ಲಿ ಫ್ಲವರ್ ಆಗುವಾಗ ಅದಕ್ಕೆ ಹನಿ ಬಿಯಿಂದ ಇದಾಗುತ್ತೆ. ಸೊ ಆ ಫ್ರೂಟ್ ಆ ಥರ ಇದಾಗಬೇಕು ಅಂದರೆ ಹನಿ ಬಿ ಹೆಲ್ಪ್ ಮಾಡುತ್ತೆ. ಅದನ್ನ ನಾವು ಇಂಗ್ಲೀಷಲ್ಲಿ ಪಾಲಿನೇಷನ್ ಅಂತೀವಿ. ಸೊ ಅದಕ್ಕೆ ಇನ್ಸೆಕ್ಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್
ಬೇರೆ ಲೈಕ್ ಡ್ರ್ಯಾಗನ್ ಫ್ಲೈ, ಬಗ್ಸ್ ಅದೆಲ್ಲ ಬಂದರೆ ಆ ಇನ್ಸೆಕ್ಟ್ಸು ಬೇರೆ ಚಿಕ್ಕ ಚಿಕ್ಕ ಕೀಟಾಣುಗಳಿರುತ್ತಲ್ಲ ಅದನ್ನೇ ತಿನ್ನುತ್ತದೆ ಆ್ಯಕ್ಚುಲಿ. ಆ ಇನ್ಸೆಕ್ಟ್ಸ್ನ ನೀವು ಬೆಳೆಸ್ಬೇಕು, ಓಡಿಸ್ಬಾರ್ದು. ಡ್ರ್ಯಾಗನ್ ಫ್ಲೈ ಆ ಥರ ಎಲ್ಲ ನೋಡಿದ್ರೆ ಓಡ್ಸಕ್ಕೆ ಹೋಗ್ಬೇಡಿ. ಆ ಡ್ರ್ಯಾಗನ್ ಫ್ಲೈಗೆ ಬೇರೆ ಇನ್ಸೆಕ್ಟ್ನ ತಿನ್ನುತ್ತೆ. ನಾನು ಯೂಟ್ಯೂಬಲ್ಲೇ ನಾನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಡ್ರ್ಯಾಗನ್ ಫ್ಲೈ ಈಟಿಂಗ್ ಸಮ್ ಅದರ್ ಇನ್ಸೆಕ್ಟ್ ಅಂದ್ಬಿಟ್ಟು. ಸೊ ತುಂಬ ಲೈಕ್ ಇದೊಂಥರ ಫುಡ್ ಚೈನು. ನೀವು ಆ ಎನ್ವಿರಾನ್ಮೆಂಟ್ ಇಲ್ಲಿ ಕ್ರಿಯೇಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ನೀವು ಏನೇ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆನೇ ಇಲ್ಲ, ಅದಾಗದೇ ನೋಡ್ಕೊಳುತ್ತೆ ಫುಲ್ಲು. ಸೊ ಆ ಎನ್ವಿರಾನ್ಮೆಂಟ್ ಅನ್ನೋದನ್ನ ನೀವು ಕ್ರಿಯೇಟ್ ಮಾಡಬೇಕಷ್ಟೇ. ಸೊ ಫ್ಲವರಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೋಡಿ ನಾನು ಅಲ್ಲಲ್ಲಿ ಒಂದು ಫ್ರೂಟ್ ಮರ ಇದೆ, ಸೆಂಟ್ರಲ್ ಎಲ್ಲ ಕಡೆನೂ ಫ್ಲವರಿಂಗ್ ಕೂಡ ಇಟ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಅಂಜೀರ್ ಇದೆ, ಇಲ್ಲಿ ಫ್ಲವರ್ಸ್ ಇದೆ. ಸಪೋಟ ಇದೆ, ಫ್ಲವರ್ಸ್. ಗೋವಾ ಇದೆ, ಫ್ಲವರ್ಸ್. ಮ್ಯಾಂಗೋ, ಫ್ಲವರ್ಸ್. ಆ ಥರ ಎಲ್ಲ ಕಡೆನೂ ಫ್ಲವರ್ಸ್ ಇಟ್ಬಿಟ್ಟಿದ್ದೀನಿ ನಾನು. ಸೊ ಇನ್ನೂ ಜಾಸ್ತಿನೇ ಇತ್ತು, ಬಟ್ ಇವಾಗ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಇದು ಡ್ರೈ ಆಗಿಬಿಟ್ಟಿದೆಲ್ಲ ಆ ಥರ. ಸೊ ನಿಮಗೆ ಮೇನ್ ತೋರಿಸ್ತಾ ನಾನು ರೀಯೂಸಬಲ್. ಒಂದ್ಸರಿ ತಗೊಂತೀರಾ, ನೆಕ್ಸ್ಟ್ ಆಗ್ಬಿಟ್ಟು ಇಲ್ಲಿ ಫುಲ್ ನೋಡಿ, ಈ ಕಂಟೈನರಲ್ಲಿ ಫುಲ್ ರ್ಯಾಡಿಶ್ ಇತ್ತು. ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಆಲ್ರೆಡಿ, ಹಾರ್ವೆಸ್ಟ್ ವಿಡಿಯೋ ಆಲ್ರೆಡಿ ಇದೆ, ಅದು ನೋಡಿ. ಇದು ಮಾತ್ರ ಏನಕ್ಕೆ ಇಟ್ಕೊಂಡಿದ್ದೀನಿ ನೋಡಿ, ಇದೊಂದು ರ್ಯಾಡಿಶ್ ಹಾಗೆ ಇಟ್ಕಿದ್ದೀನಿ. ಏನಕ್ಕೆ ನೋಡಿ, ಸೀಡ್ಸ್ ಹೆಂಗಿದೆ ನೋಡಿ, ಫುಲ್ ಗಿಡದಲ್ಲಿ ಎಷ್ಟು ಸೀಡ್ಸ್ ಇದೆ ನೋಡಿ. ಇದನ್ನು ನೀವೇನು ಮಾಡಬೇಕು ಅಂದರೆ, ಒಂದು ಪ್ಲಾಸ್ಟಿಕ್ ಜಾರಲ್ಲಿ ಈ ಸೀಡ್ಸ್ನ ಡ್ರೈ ಮಾಡಿಬಿಟ್ಟು ಸನ್ಲೈಟ್ಗೆ ಇಕ್ಕಿ ಡ್ರೈ ಮಾಡಿ ಪ್ರಿಸರ್ವ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸೀಸನಲ್ಲಿ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಬೋದು. ಸೇಮ್ ಥಿಂಗ್ ವಿತ್ ಎನಿ ಪ್ಲಾಂಟ್. ಈ ಶುಗರ್ ಕೇನ್ ಕೂಡ ತೋರಿಸ ನಿಮಗೆ. ಒಂದ್ಸರಿ ಶುಗರ್ ಕೇನ್ ಹಾಕಿದ ತಕ್ಷಣ ಆ ನೋಡ್ ಅಂತ ಇರುತ್ತಲ್ಲ, ನೋಡ್ ಪಾರ್ಟ್, ಅದನ್ನ ಒಂದು ಫುಲ್ ಶುಗರ್ ಕೇನ್ ತಿನ್ನಿ, ಅದ್ರಲ್ಲಿ ನೋಡ್ ಪಾರ್ಟ್ ಅಂದರೆ ಏನು ಅಂತ ತೋರಿಸ್ದೆ ಇವಾಗ ತಾನೆ. ಅದನ್ನ ತಿರ್ಗಾ ಸಾಯಿಲಲ್ಲಿ ಹಾಕಿದ್ರೆ ತಿರ್ಗಾ ಮತ್ತೊಂದು ಶುಗರ್ ಕೇನ್ ಬೆಳೆಯುತ್ತೆ. ತುಂಬ ಅಂದರೆ ತುಂಬ ಈಸಿ. ಅಂದರೆ ಯು ಕ್ಯಾನ್ ಜಸ್ಟ್ ರೀಗ್ರೋ ಎವ್ರಿಥಿಂಗ್. ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಸ್ನು ನೀವು ಮತ್ತೆ ಬೆಳೆಸ್ಕೊಂಡು ಹೋಗ್ಬೋದು. ಅಲ್ಲಿ ಸ್ವೀಟ್ ಪೊಟೇಟೊ ಕೂಡ ತೋರಿಸ ನಿಮಗೆ. ಆ ಸ್ವೀಟ್ ಪೊಟೇಟೋನ ಹೆಂಗೆ ಬೆಳೆಸ್ಬೋದು. ಈವನ್ ನೀವು ಜಸ್ಟ್ ಆಲೂಗಡ್ಡೆ ಇರುತ್ತಲ್ಲ, ಸ್ವೀಟ್ ಪೊಟೇಟೊ, ಅದನ್ನು ಡೈರೆಕ್ಟಾಗಿ ಸಾಯಿಲಲ್ಲಿ ಹಾಕಿದ್ರೆ ಹೊಸ ಪ್ಲಾಂಟ್ ಥರ ಬೆಳೆಯುತ್ತೆ ಅದು. ಅದೆಲ್ಲ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಇವಾಗ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ. ಇನ್ನೇನೇನು ಮಾಡ್ಬೋದು ಆ ಥರ. ಇವಾಗ ತುಳಸಿ ಕೂಡ ಅಷ್ಟೇ ನೋಡಿ, ಈ ಸೀಡ್ಸ್ ಇದೆಲ್ಲ, ಇದನ್ನು ಸುಮ್ಮನೆ ಇದು ಮಾಡಿ ಈ ಥರ ಸ್ಪ್ರಿಂಕಲ್ ಮಾಡಿದ್ರೆ ಹೊಸ ತುಳಸಿ ಪ್ಲಾಂಟ್ ಬಂದ್ಬಿಡುತ್ತೆ. ಆದರೆ ಈ ಥರ ಫ್ರೂಟ್ ಟ್ರೀಸಲ್ಲಿ ಆ ಥರ ಮಾಡೋಕ್ಕಾಗೋದಿಲ್ಲ. ಓಕೆನಾ. ಇವಾಗ ಇಲ್ಲಿ ಆರೆಂಜ್ ಪ್ಲಾಂಟ್ ಇದೆ, ಇದು ಆರೆಂಜ್ ಪ್ಲಾಂಟಿಂದ ಇನ್ನೊಂದು ಪ್ಲಾಂಟ್ ಮಾಡೋಕ್ಕಾಗೋದಿಲ್ಲ, ಬಟ್ ಗ್ರಾಫ್ಟ್ ಮಾಡ್ಬೋದು. ಅದು ಡಿಫ್ರೆಂಟ್ ಮೆಥಡ್ ಅದು. ಅರೆ ನಮಗೆ ಈಸಿಯಾಗಿ ಈ ಥರ ವೆಜಿಟೇಬಲ್ಸ್ಗೆ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡೋ ಥರ ಫ್ರೂಟ್ಸ್ಗಾಗಲ್ಲ. ಇವಾಗ ಫ್ರೂಟ್ಸಲ್ಲಿ ಒಂದು ಹಣ್ಣಿಂದ ಒಳಗಡೆ ಒಂದು ಸೀಡ್ ಇರುತ್ತೆ, ಆ ಸೀಡಿಂದ ಮತ್ತೆ ಒಂದು ಗಿಡ ಥರ ಬೆಳೆಸ್ಬೇಕು. ಬಟ್ ಇಟ್ಸ್ ಅಗೇನ್ ಲಾಂಗ್ ಪ್ರೊಸೀಜರ್. ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತು. ಹಣ್ಣಿಗೆ ಮಾತ್ರ ಮೆಥಡ್ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಹಣ್ಣಿಗೆ ಯಾವಾಗಲೂ ಅಷ್ಟೇ ಗಿಡನೇ ತೊಗೊಂಬಂದು ಬೆಳೆಸಿ, ಅಲ್ಲಿಂದ ನಿಮ್ಗೆ ಒಳ್ಳೆ ಫಲಿತ ಸಿಗುತ್ತೆ, ಬೇಗ ಸಿಗುತ್ತೆ. ಆದರೆ ತರಕಾರಿಗೆ ಮಾತ್ರ ಯು ಕ್ಯಾನ್ ರೀಯೂಸ್. ಇವಾಗ ಬೆಳ್ಳುಳ್ಳಿ ತರ್ತೀರಾ ನೀವು ಮಾರ್ಕೆಟಿಂದ, ಒಂದು ಬೆಳ್ಳುಳ್ಳಿಯಲ್ಲಿ ಆಲ್ಮೋಸ್ಟ್ ಒಂದು ಬೆಳ್ಳುಳ್ಳಿ ಲೈಕ್ ಓಪನ್ ಮಾಡಿದ್ರೆ ನಂತರ ಇವಾಗ ಬೆಳ್ಳುಳ್ಳಿ ಇಲ್ಲ ನಿಮಗೆ ತೋರಿಸ್ತದೆ. ಆ ಬೆಳ್ಳುಳ್ಳಿಯಲ್ಲೇ ಎಷ್ಟೊಂದು ಚಿಕ್ಕ ಇರುತ್ತಲ್ಲ, ಆ ಬೆಳ್ಳುಳ್ಳಿನೇ ಒಂದು ಸಾಯಿಲಲ್ಲಿ ಡೈರೆಕ್ಟಾಗಿ ಹಿಂಗೆ ಇಕ್ಕರೆ ಮತ್ತೊಮ್ಮೆ ಹೊಸ ಬೆಳ್ಳುಳ್ಳಿ ಥರ ಆಗುತ್ತೆ ಫುಲ್. ಸೊ ನೆಕ್ಸ್ಟ್ ಸೇಮ್ ಟೊಮೆಟೊ ಕೂಡ ಅಷ್ಟೇ. ಟೊಮೆಟೊಲ್ಲೇ ಸೀಡ್ಸ್ ಇರುತ್ತೆ, ಆ ಸೀಡ್ಸ್ನೇ ನೀವು ಯೂಸ್ ಮಾಡಿಕೊಂಡು ಮತ್ತೆ ಒಂದು ಟೊಮೆಟೊ ಪ್ಲಾಂಟ್ ಬೆಳೆಸ್ಬೋದು. ಸೊ ಈ ಥರ ಆಲ್ಮೋಸ್ಟ್ ನಿಮ್ಮ ಡೈಲಿ ಲೈಫಲ್ಲೇ ಸಿಗುತ್ತೆ. ನಿಮ್ಮ ಸೀಡ್ಸ್ ಮೇಲೂ ಜಾಸ್ತಿ ಡಿಪೆಂಡೆನ್ಸಿ ಇರೋದಿಲ್ಲ. ಸೊ ಹೀಗೆಲ್ಲ ಬೆಳೆಸ್ಕೊಂಡು ಹೋಗ್ಬೋದು ನಾವು. ಏನು ಬೇಕಾದ್ರೂ ನಮಗೆ ನಮ್ಮ ಓನ್ ಇದರಲ್ಲೇ ಬೆಳೆಸ್ಕೊಂಡು ಹೋಗ್ಬೋದು. ಸೊ ನಾನಾದರೂ ಹಂಗೆ ಮಾಡ್ತೀನಿ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ರೀಯೂಸ್ ಮಾಡ್ಕೊಂಡು ಹೋಗ್ತೀನಿ ನಾನು. ಏನೇನು ಬೇಕೋ ಎಲ್ಲ ರೀಯೂಸ್ ಮಾಡ್ಕೊಂಡು ಹೋಗ್ತೀನಿ. ಜಾಸ್ತಿ ಖರ್ಚಂತೂ ಮಾಡೋದಿಲ್ಲ ನಾನು. ಸೊ ಬೇಕಿರೋ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಎಲ್ಲ ಏನಾದ್ರು ಸ್ಪೆಂಡ್ ಮಾಡೋಕ್ಕೆ ಹೋಗ್ತೀನಿ. ಇಲ್ಲಾಂದರೆ ಆದಷ್ಟು ನ್ಯಾಚುರಲ್ ಆಗಿ ನಮ್ಗೆ ಏನು ಬೇಕೋ ಎಲ್ಲ ನಾನೇ ನೋಡ್ಕೊತೀನಿ. ಸೊ ಯಾ, ಸೋಫರ್ ಇಷ್ಟೊತ್ತು ಏನಾದ್ರು ಮಾತಾಡೋದಕ್ಕೆ ಏನಾದ್ರು ಡೌಟ್ಸ್ ಇದೆ ನಿಮಗೆ? ಹಲೋ. ನಂದಂತೂ ಆಲ್ಮೋಸ್ಟ್ ಎಲ್ಲ ನಂದು ಶೇರ್ ಮಾಡಿದ್ದೀನಿ. ವರ್ಕ್ಶಾಪಲ್ಲಿ ಏನೇನು ಬೇಸಿಕ್ ಇತ್ತೋ ಎಲ್ಲ ಶೇರ್ ಮಾಡಿದ್ದೀನಿ ನಿಮಗೆ ಡೀಟೇಲ್ಸು. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಮ್ಯಾಮ್, ಹೇಳಿ. ಈ ಅವರೆಕಾಯಿ, ತೊಗರಿಕಾಯಿ ಆ ಗಿಡಗಳ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಬೇಕಿತ್ತು. ಕೇರಿಂಗ್ ದೆಮ್. ತೊಗರಿಕಾಯಿ ಈ ಥರ ಬೆಳೆದಿತ್ತಿಲ್ಲ ಆ್ಯಕ್ಚುಲಿ. ಆಲ್ಮೋಸ್ಟ್ ಇವಾಗ ಕೂಡ ಬರ್ತಾ ಇದೆ. ಅಲ್ಲಿ ಒಂದು ಚಿಕ್ಕ ಗಿಡ ಹಾಕಿದ್ದೀನಿ, ಅಲ್ಲಿ ನಿಮಗೆ ಕಾಣಿಸೋದಿಲ್ಲ ಅಲ್ಲಿಂದ. ಅದಕ್ಕೆ ಜಾಸ್ತಿ ಒಂದು ಬ್ಲ್ಯಾಕ್ ಕಲರ್ ಇನ್ಸೆಕ್ಟ್ ಬರುತ್ತೆ, ಅದು ತುಂಬ ಪ್ರಾಬ್ಲಮ್ ಕೊಡುತ್ತೆ.
ಸೊ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅದಕ್ಕೆ ಸ್ವಲ್ಪ ಕೇರ್ ತೊಗೊಬೇಕು. ಆಮೇಲೆ ಬೆಳೆಯೋವಾಗ ಅದಕ್ಕೆಲ್ಲ ನೀವು ಬಳ್ಳಿ ಅದಕ್ಕೆಲ್ಲ ಸಪೋರ್ಟಿಂಗ್ ಕೊಟ್ಬಿಟ್ಟು ಕ್ಲೀನಾಗಿ ಬೆಳೆಸ್ಕೊಳೋದು, ಆಮೇಲೆ ನಿಮ್ಗೇನು ಪ್ರಾಬ್ಲಮ್ ಇರೋದಿಲ್ಲ. ಅದು ಒನ್ ಟೈಮ್ ಹಾರ್ವೆಸ್ಟಿಂಗ್ ಪ್ಲಾನ್ಸಾ? ಒಂದ್ ಸರಿ ಹಾರ್ವೆಸ್ಟ್ ಆಯ್ತು ಅಂದ್ರೆ ತೆಗ್ದು ಬಿಡ್ಬೇಕಾ ಹೇಗೆ? ಹೌದು ಮೇಡಮ್, ಹೌದು ಹೌದು. ಅದೇ ನೀವು ಅದೆಲ್ಲ ನಿಮಗೆ ಸೀಡ್ಸ್ ಕೂಡ ಕಲೆಕ್ಟ್ ಆಗುತ್ತಲ್ಲ. ಒಂದು ನೋಡಿ, ನೀವು ಎನಿ ಆ ಥರ ವೆಜಿಟೇಬಲ್ ಪ್ಲಾಂಟಲ್ಲಿ ಏನು ಮಾಡಿ, ಪ್ಲಾಂಟ್ ಇನ್ನೇನು ಡ್ರೈ ಆಗೋ ಸ್ಟೇಜ್ ಅಂದರೆ ಇವಾಗ ಇದೆ ನೋಡಿ, ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇಲ್ಲ, ಮುಲ್ಲಂಗಿ ಇತ್ತಿಲ್ಲಿ ನನಗೆ ಆಲ್ಮೋಸ್ಟ್ ಒಂದು 5-6 ಮುಲ್ಲಂಗಿ ಸಿಕ್ಕಿತ್ತು. ಒಂದು ಮುಲ್ಲಂಗಿ ನಾನೇ ಬಿಟ್ಬಿಟ್ಟಿದ್ದೀನಿ ಡ್ರೈ ಆಗೋಕ್ಕೆ ಅಂತ. ಡ್ರೈ ಆದಮೇಲೆ ನಿಮ್ಗೆ ಈ ಥರ ಸಿಕ್ಕತ್ತು, ಈ ಥರ ಸೀಡ್ ಸಿಕ್ಕತ್ತೆ, ಕಲೆಕ್ಟ್ ಆಗುತ್ತೆ. ಅದರಲ್ಲೂ ಅಷ್ಟೇ ಅವರೆಕಾಯಿ ಅದೆಲ್ಲ ಏನೇ ಬೇಕು ನಿಮ್ಗೆ ಸಿಕ್ಕತ್ತಲ್ಲ, ಅದನ್ನ ನೀವು ಮತ್ತೆ ರೀಯೂಸ್ ಮಾಡ್ಕೊಬೋದು. ಬಟ್ ಕಲೆಕ್ಟ್ ಮಾಡೋ ಮುಂಚೆ ಸೀಡ್ನ ನೀವು ಗಮನ ಇಟ್ಕೊಬೇಕಾಗಿರೋದು ಸಾಯಿಲ್ ಚೆನ್ನಾಗಿದೆಯಾ, ಪ್ಲಸ್ ಪ್ಲಾಂಟ್ ಐ ಮೀನ್ ಲೈಕ್ ಏನು ವೆಜಿಟೇಬಲ್ ಇದೆ ಅದು ಆರೋಗ್ಯವಾಗಿದೆಯಾ ಅಂತ. ಆ ಥರ ಪ್ಲಾಂಟಿಂದ ಸೀಡ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಮತ್ತೆ ಚೆನ್ನಾಗಿರೋ ಬೆಳೆ ಸಿಗುತ್ತೆ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಇದನ್ನು ಟ್ರೈ ಮಾಡಿಲ್ಲ ಇವಾಗ ತನಕ, ಅಂದರೆ ನೀವು ಕೇಳಿದ್ದ ಇದಕ್ಕೆ ನಾನು ಮತ್ತೆ ಟ್ರೈ ಮಾಡಿಲ್ಲ. ಆದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಬೆಳೆಸಿದ್ದೀನಿ, ಪ್ಲಸ್ ಹಾರ್ವೆಸ್ಟ್ ಮಾಡಿದ್ದೀನಿ. ಆದರೆ ಅದನ್ನೇ ಮತ್ತೆ ಯೂಸ್ ಮಾಡಿ ಇನ್ನೊಂದ್ಸರಿ ಬೆಳೆಸಿಲ್ಲ ನಾನು. ಸೊ ಅದು ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ ನಂಗೆ ಅದ್ರ ಬಗ್ಗೆ. ಲೈಕ್ ನಾವು ಒಂದ್ಸರಿ ಅವರೆಕಾಯಿ ಹಾಕಿದ್ದೆ, ಅದೇ ಬೀಜಗಳನ್ನ ಉಪಯೋಗಿಸಿ ಇನ್ನೊಂದ್ಸರಿ ಗಿಡಗಳು ಹಾಕಿದೀನಿ. ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನನಗೆ ಬಂದಿದ್ದ ಒಂದು ಕ್ಯಾನ್ ಸೇ 1 ಫುಟ್ ತನಕ ಅಷ್ಟೇ ಗಿಡ ಬಂತು. ಅದಾದ್ಮೇಲೆ ಏನ್ ಬರ್ಲಿಲ್ಲ. ಬಟ್ ಯೂಟ್ಯೂಬ್ ಅಲ್ಲಿ ಹೋದಾಗ ಇಟ್ ವಾಸ್ ಆಲ್ಮೋಸ್ಟ್ 6 ಫೀಟ್ ಅಂತ ಕೊಟ್ಟಿದ್ರು. ಸೊ ಅದಕ್ಕೆ ಸ್ವಲ್ಪ ಡೌಟ್ ಬಂತು. ಅದೇ ನೀವು ಹೇಳ್ತಾರೆ ಸೆಕೆಂಡ್ ಟೈಮ್ ರಿಯೂಸ್ ಮಾಡಿರೋದಲ್ಲ ನೀವು? ಫಸ್ಟ್ ಟೈಮು ನನಗೆ ಅಷ್ಟೇ ಬಂದಿದ್ದು. ಸೆಕೆಂಡ್ ಟೈಮ್ ಇನ್ನ ಬೆಳೀತಿದೆ, ಅದು ಇನ್ನ ಫುಲ್ ಬಂದಿಲ್ಲ. ಬಟ್ ಫಸ್ಟ್ ಟೈಮ್ ಹಾರ್ವೆಸ್ಟ್ಗೆ ನನಗೆ ಐ ಕುಡ್ ಗೆಟ್ ಸಮ್ 10 to 12 ಪಾಟ್ಸ್ ಸಿಕ್ತು ನನ್ಗದು. ಅದನ್ನೇ ಮತ್ತೆ ರಿಯೂಸ್ ಮಾಡಿದೆ ಆ ಸೀಡ್ ಅದರಿಂದ ಬಂದಿದೆ ಗಿಡ. ಬಟ್ ಬೆಳೆಯೋದು ಅಷ್ಟೇನಾ, ಅದು ಅರೌಂಡ್ 1 ಫುಟ್ 1.5 ಫುಟ್ ಅಷ್ಟೇನಾ ಬೆಳೆಯೋದು? ಅಲ್ಲ, ನಮ್ದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ತನಕ ಬಂದಿತ್ತು ಅದು ಬೆಳ್ಳಿ ಫುಲ್. ನಂದು ಅಷ್ಟು ಬಂದಿದ್ದು, ಅದು ಒನ್ಸ್ ಬಂತು ಅಷ್ಟಕ್ಕೆ ಕಟ್ ಆಫ್ ಆಯ್ತು. ಸೊ ಅದಕ್ಕೆ ಕೇಳ್ದೆ ಒಂದ್ಸರಿ. ಆ ಥರ ಬಳ್ಳಿಗಳೆಲ್ಲ ಆಲ್ಮೋಸ್ಟ್ ಇವಾಗ ನೀವು ಇವನ್ ಇದು ಬಿಟರ್ ಗಾರ್ಡ್ ಪೀಸ್ ಏನು ತಗೊಂಡ್ರು ತುಂಬ ಚೆನ್ನಾಗೇ ಬೆಳೆಯುತ್ತೆ ಅದು ಬಳ್ಳಿ. 1 ಫುಟ್ ಅಂದರೆ ತುಂಬ ಕಮ್ಮಿ ಆಯ್ತು ಅದೆಲ್ಲ. ಅದು ಏನಾದ್ರು ಸ್ಟ್ಯಾಕಿಂಗ್ ಕೊಟ್ಟಿದ್ರೆ ಒಂಚೂರು ಬೆಳೀತಿತ್ತು ಏನೋ ಅಲ್ಲ ಸರ್? ಹೌದು ಮ್ಯಾಮ್, ಅದು ಲೈಕ್ ಬೆಳೆಯೋ ಸ್ಟೇಜಲ್ಲೇ ನೀವು ಚೆನ್ನಾಗಿ ಇದು ತಗೊಂಡ್ರೆ ಅದು ಗಿಡ ಆರೋಗ್ಯವಾಗಿ ಆ ಟೈಮಲ್ಲಿ ಇದ್ರೆ ಅದು ಆಮೇಲೆ ಅದಾಗದೇ ಅದ್ರ ಬಗ್ಗೆ ಅದೇ ತಗೊಳುತ್ತೆ. ಸ್ಟಾರ್ಟಿಂಗ್ ನೀವು ಸೀಡ್ ಹಾಕಿ ಸ್ವಲ್ಪ ಇನ್ನೇನು ಚಿಗ್ರಿ ಇರುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರಿಕಾಷನ್ ತೊಗೊಬೇಕು. ಅದಾದಮೇಲೆ ಸ್ವಲ್ಪ ಅದಕ್ಕೆ ಸ್ಟ್ರೆಂತ್ ಎಲ್ಲ ಬೆಳೆದ್ಮೇಲೆ ಅದೇ ಆಟೋಮೆಟಿಕ್ ಚೆನ್ನಾಗಿ ಬೆಳೆಯುತ್ತೆ ಅದು. ಆ ಟೈಮಲ್ಲಿ ನೀವು ಸ್ವಲ್ಪ ಗಮನ ಕೊಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೇನಾದ್ರು ಡೌಟ್ಸ್ ಇದೆ ಬೇರೆಯವ್ರಿಗೆ? ಏನಾದ್ರು ಎನಿ ಕ್ವಶನ್ಸ್? like workshop is done. Any questions, please ask me. ಆಲ್ಮೋಸ್ಟ್ ಮುಗ್ದಿದೆ. ಸೊ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳಿ. ಸರ್ ಹಾಯ್, ನನ್ನ ಹೆಸರು ಅಕ್ಷತಾ ಅಂತ. ಹೇಳಿ. ಸರ್ ಆಕ್ಚುಲಿ ಇದು ಬೀನ್ಸ್ ಬರುತ್ತಲ್ಲ, ಬೀನ್ಸ್ ಪ್ಲಾಂಟ್ ಅಲ್ಲಿ ನಾನು ಈಗಾಗ್ಲೇ 2ನೇ ಸತಿ ಬೆಳೆಸ್ತಿದೀನಿ. ಬಟ್ ಅದು ತುಂಬಾ ಫ್ರೀಕ್ವೆಂಟ್ ಆಗಿ ಒಂಥರ ರಸ್ಟಿಂಗ್ ಅಂತ ಹೇಳ್ತಾರೆ ಗೊತ್ತಾ, ಒಂಥರ ಯೆಲ್ಲೋ ಇಶ್ಯೂ ಅಥವಾ ರೆಡ್ ಡಾಟ್ಸ್ ಸ್ಪಾಟ್ಸ್ ತರ. ಹಲೋ 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 ಕೇಳ್ಸದ? ಹೇಳಿ. ಅದೇ ಬೀನ್ಸ್ ಬಗ್ಗೆ ಆಕ್ಚುಲಿ ಸ್ವಲ್ಪ ನಂಗೆ ಗೊತ್ತಾಗ್ಬೇಕಿತ್ತು. ಬಿಕಾಸ್ ನಾನು ಇವಾಗ 2ನೇ ಸತಿ ಬೆಳೆಸ್ತಿದ್ದೀನಿ. ಬಟ್ ಪ್ರತಿ ಸತಿನೂ ನಾನು ಎಷ್ಟೇ ಕೇರ್ ತಗೊಳೋದು ಅಥವಾ ಚೆನ್ನಾಗಿ ವೆಂಟಿಲೇಷನ್ ಇರೋ ಜಾಗದಲ್ಲಿ ಇಟ್ರು ಲೀವ್ಸ್ ಮೇಲೆ ಸ್ಪಾಟಿಂಗ್ಸ್ ತರ ಆಗ್ತಿದೆ. ರಸ್ಟಿಂಗ್ ಅಂತ ಹೇಳ್ತಾರಲ್ಲ, ರೆಡ್ ಡಾಟ್ಸ್ ಆಗಿರಬಹುದು ಅಥವಾ ಯೆಲ್ಲೋಯಿಂಗ್ ತರ. ಸೊ ಏನ್ ರೀಸನ್ ಇರ್ಬೋದು ಸರ್? ವಾಟರಿಂಗ್ ಪ್ರಾಬ್ಲಮ್ ಅಥವಾ ಇಸ್ ಇಟ್ ಅನ್ ಇನ್ಫೆಕ್ಷನ್?
ಹಲೋ, ಕೇಳಿಸ್ತದೆ ಇವಾಗ? ಹಲೋ, ಓಕೆ ಓಕೆ. ಇವಾಗ ಕೇಳಿ ಮೇಡಮ್, ನಿಮ್ಮ ಕ್ವಶನ್ ಬಂದ್ಬಿಟ್ಟು ಬೀನ್ಸ್ ಇದೆ. ಬೀನ್ಸಲ್ಲಿ ಲೈಕ್ ಬೀನ್ಸ್ ಬಂದ್ಬಿಟ್ಟು ಯೆಲ್ಲೋ ಕಲರಿಶ್ ಆಗ್ತದೆ, ಅದೇನಾ ನಿಮ್ಮ ಕ್ವಶನ್? ಹೌದು ಸರ್, ಯೆಲ್ಲೋಯಿಶ್ ಆಗತ್ತೆ. ಇಫ್ ನಾಟ್ ಅದು ರೆಡ್ ಸ್ಪಾಟಿಂಗ್ ತರ ಆಗತ್ತೆ, ಅದೊಂಥರ ರಸ್ಟ್ ಹಿಡಿಯೋ ತರ ಅಂತಾರಲ್ಲ, ಹೌದು. ಆ ತರ ನೀಡ್ಸ್ ಕಾಣಿಸೋಂಗ್ ಆಗತ್ತೆ ಸರ್. ಬಟ್ ಏನ್ ರೀಸನ್ ಗೊತ್ತಿಲ್ಲ, ಬಿಕಾಸ್ ವೆಂಟಿಲೇಷನ್ ಇದೆ, ಪ್ರಾಪರ್ ಸನ್ ಅಂಡರ್ ಹತ್ರನೇ ಇಟ್ಟಿರೋದು. ಬಟ್ ಓಕೆ ಮ್ಯಾಮ್, ನಾನು ಇದು ಫೇಸ್ ಮಾಡಿಲ್ಲ ಈ ಇಶ್ಯೂ ಯಾವತ್ತು. ಬಟ್ ನನ್ನ ಪ್ರಕಾರ ಏನಾದ್ರು ಎಕ್ಸಸ್ ವಾಟರಿಂದ ಏನಾದ್ರು ಆಗ್ತಾ ಇದೆಯಾ ಆ ಥರ ಅನಿಸ್ತದೆ ನನಗೂ. ಅದು ಫುಲ್ ಲೈಕ್ ಇದಂತೂ ಇಲ್ಲ ಮ್ಯಾಮ್. ಓಕೆ. ಸೊ ವಾಟರಿಂಗ್ ಡ್ರೈ ಅಂದ್ರೆ ಫುಲ್ ಒನ್ ಲೇಯರ್ ಆಫ್ ಸಾಯಿಲ್ ಡ್ರೈ ಆದಾಗ ಹಾಕೋದ ಹಂಗೆ ಅಲ್ಲ ಸರ್? ಅಂದ್ರೆ ವಾಟರಿಂಗ್ ನೀವಿದು ಪ್ಲಾಂಟ್ ಬಂದ್ಬಿಟ್ಟು ಪಾಟಲ್ಲಿ ಇದೆ ಇಲ್ಲ ಗ್ರೌಂಡಲ್ಲಿ ಇದೆಯಾ? ಪಾಟಲ್ ಇದೆ ಸರ್, ಅಬೌಟ್ 14 ಇಂಚ್. ವಾಟರ್ ಲೈಕ್ ಎಕ್ಸಸ್ ಮಾಡಿದಾಗ ಆ ಥರ ಪ್ರಾಬ್ಲಮ್ ಬರ್ಬೋದು. ಈ ಗ್ರೌಂಡ್ ಆದರೆ ಅದು ಇಶ್ಯೂ ಆಗಲ್ಲ. ಬಟ್ ನಾನು ಇದು ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ, ಇದು ಬಿಗ್. ಬಟ್ ಫುಲ್ ಕ್ಲಾರಿಟಿ ಅಂತ ಇಲ್ಲ, ಈ ಥರ ಇಶ್ಯೂ ನಾನು ಫೇಸ್ ಮಾಡಿಲ್ಲ. ಓಕೆ ಸರ್, ಓಕೆ ಮ್ಯಾಮ್. ಓಕೆ ಓಕೆ ಮ್ಯಾಮ್, ಪರವಾಗಿಲ್ಲ. ಮತ್ತೇನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಇನ್ನೇ ಯಾರಿಗಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲಾಂದರೆ ನಾವು ಸೆಷನ್ ಎಂಡ್ ಮಾಡೋಣ. ಓಕೆ, ಕಮೆಂಟ್ಸಾ? ಓಕೆ ಐಲ್ ಚೆಕ್ ದ ಕಮೆಂಟ್ಸ್. ಸರ್, ಹೌ ಮೆನಿ ಮಂತ್ಸ್ ಇಟ್ ಟುಕ್ ಟು ಗೆಟ್ ದ ಸ್ಟ್ರಾಬೆರೀಸ್? ಅದೊಂದು ಕ್ವಶನ್ ಇತ್ತು. ಸೊ ಸ್ಟ್ರಾಬೆರೀಸ್ ಬಂದ್ಬಿಟ್ಟು ನನಗೆ ನಾನು ಪ್ಲಾಂಟ್ ತೊಗೊಂಡ್ಮೇಲೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಒಳಗಡೆ ನನಗೆ ಸ್ಟ್ರಾಬೆರಿ ಸಿಕ್ತು. ಆಲ್ಮೋಸ್ಟ್ ಲೈಕ್ ಸ್ಟಾರ್ಟಿಂಗ್ 2-3 ಮಂತ್ಸಲ್ಲೇ ನನಗೆ ಫ್ಲವರಿಂಗ್ ಆಗಿ ಸ್ಟ್ರಾಬೆರೀಸ್ ಸಿಕ್ಕಿತ್ತು ಮ್ಯಾಮ್. ಓಕೆ, ಮತ್ತೇನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಮೆಸೇಜಸಲ್ಲಿ ನಾನು ಇನ್ನು ಸ್ಟ್ರಾಬೆರಿ ಬಗ್ಗೆ ಒಂದು ಕ್ವಶನ್ ನೋಡ್ತಾ ಇದ್ದೀನಿ, ಇನ್ನೊಂದು ಬೀನ್ಸ್ ಬಗ್ಗೆ ಒಂದು ಕ್ವಶನ್ ನೋಡ್ತಾ ಇದ್ದೀನಿ. ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? We have a mango tree. It's more than 6 years and hasn't started flowering. Any tips? Okay, question from Shivam. ನೋಡಿ, ಇದಕ್ಕೆ ಒಂದು ಕ್ವಶನ್ ನಿಮ್ಗೆ ನಾನು ತಿರ್ಗಾ ಕೇಳ್ತಾ ಇದ್ದೀನಿ. ಇದು ಮ್ಯಾಂಗೋ ಟ್ರೀ ಬಂದ್ಬಿಟ್ಟು ಗ್ರಾಫ್ಟೆಡ್ ಇಲ್ಲ ನೀವು ಡೈರೆಕ್ಟಾಗಿ ಮಾವಿನ ಹಣ್ಣು ತಿಂದ್ಬಿಟ್ಟು ಅದರಿಂದ ಬೀಜ ಇರುತ್ತಲ್ಲ ಅದರಿಂದ ಬೆಳೆದಿರೋದ ಇದು ಮರ? ಅದಕ್ಕೆ ಒಂದು ಸ್ವಲ್ಪ ಹೇಳ್ತೀರಾ ನನಗೆ? Whether this mango tree, have you bought it from the nursery and then started growing this, or directly after throwing the mango seed from that is this mango tree grown? ಸೊ ಈ 2 ಸಿನಾರಿಯೋಸ್ ಇರುತ್ತೆ. ಫಸ್ಟ್ ಸಿನಾರಿಯೋ ಆದರೆ ಇದು ಅಂದರೆ ನೀವು ನರ್ಸರಿಯಿಂದ ತಂದು ಗ್ರಾಫ್ಟೆಡ್ ಪ್ಲಾಂಟ್ ಥರ ಬೆಳೆದಿದ್ರೆ ಡೆಫಿನೆಟ್ಲಿ ಅಷ್ಟೊಂದು ಟೈಮ್ ಅಂತೂ ಆಗೋದಿಲ್ಲ ಮ್ಯಾಂಗೋ ಟ್ರೀಗೆ. ನಿಮ್ಗೆ ಬಂದಿರಬೇಕಾಗಿತ್ತು ಇಷ್ಟೊತ್ತಿಗೆ. ಇಲ್ಲ ಅಂದ್ರೂ ಅಷ್ಟೇ ನೋಡಿ, ಗ್ಯಾಪ್ ನೆಟ್ಕೊಳ್ಳಿ. ಇದು ಗ್ರಾಫ್ಟೆಡ್ ಟ್ರೀ ಇಲ್ಲ ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಅಂದರೆ ನೀವು ಹಣ್ಣು ತಿಂದು ಅದರಿಂದ ಏನಾದ್ರು ಬಿಸಾಕಿ ಅದರಿಂದ ಬೆಳೆದಿರೋ ಮರ ಆಗಿದೆ, ದೊಡ್ಡ ಮರ ಆಗಿದೆ, ಡೆಫಿನೆಟಾಗಿ ಟೈಮ್ ಆಗುತ್ತೆ. ಮಾವಿನ ಮರ ಮತ್ತು ಸಪೋಟ ಅಂದರೆ ಚೀಕು ಇದೆಲ್ಲ ಟೈಮ್ ಜಾಸ್ತಿ ತಗೊಳುತ್ತೆ ಇನಿಷಿಯಲ್ ಫ್ಲವರಿಂಗ್ ಮತ್ತು ಫ್ರೂಟಿಂಗ್ ಕೊಡೋದಕ್ಕೆ. ಫ್ಲವರಿಂಗ್ ಆದ್ರೂ ಇನಿಷಿಯಲಿ ಸಪೋಟ ಎಲ್ಲ ಏನಾಗುತ್ತೆ ಅಂದರೆ ಫಸ್ಟ್ ಟೈಮ್ಗೆ ನಿಮ್ಮ ಫ್ರೂಟ್ ಸಿಗೋದಿಲ್ಲ, ಬಿದ್ದೋಗ್ಬಿಡುತ್ತೆ ಫ್ಲವರ್ಸ್ ಎಲ್ಲ, ಟೈಮ್ ಆಗುತ್ತೆ ಅದಕ್ಕೆ. ಬಟ್ ಒನ್ಸ್ ಅದಕ್ಕೆ ಆ ಸ್ಟ್ರೆಂತ್ ಎಲ್ಲ ಸಿಕ್ಕಿದ್ಮೇಲೆ ನಿಮಗೆ ಈ ಎವ್ರಿ ಸೀಸನಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಹಣ್ಣು ಸಿಗುತ್ತೆ. ಸೊ ಇದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್ ಪ್ಲಾಂಟ್ಸ್ ಇದೆ, ಸಪೋಟ, ಚೇಪೆಕಾಯಿ ಅಲ್ಲ, ಇದು ಮ್ಯಾಂಗೋ ಇದೆಲ್ಲ. ಆದರೆ ಇದು ಗ್ರಾಫ್ಟೆಡ್ ಪ್ಲಾಂಟ್ ಆಗಿದ್ದು ಲೈಕ್ ನೀವು ಆ ಥರ ಏನಾದ್ರು ಡೈರೆಕ್ಟಾಗಿ ಮರನೇ ತೊಗೊಂಬಂದ್ಬಿಟ್ಟು ಅಂದರೆ ಗಿಡನೇ ತೊಗೊಂಬಂದ್ಬಿಟ್ಟು ಬೆಳೆಸಿದ್ರೆ ನಿಮಗೆ 6 years ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಎನಿ ಮೋರ್ ಕ್ವಶನ್ಸ್? ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ಓಕೆ. ನಾನು ಆ್ಯಕ್ಚುಲಿ ಇದು ಶೇರ್ ಮಾಡಬೇಕಾಗಿತ್ತು. ಇದು ಮೈ ಔಟ್ಡೋರ್ ಪ್ಲಾಂಟ್ಸ್ ಆರ್ ಡ್ರಾಯಿಂಗ್. ಆ್ಯಕ್ಚುಲಿ ನಾನು ಈ ಟಾಪಿಕ್ ಇತ್ತು, ಅದನ್ನು ಮರ್ತೋಗ್ಬಿಟ್ಟೆ. ಸೊ ನೋಡಿ, ಇವಾಗ ಏಪ್ರಿಲ್ ಮತ್ತು ಮೇ ಸೀಸನ್ ಇವಾಗ ಅಂದರೆ ಸನ್ ತುಂಬ ಅಂದರೆ ತುಂಬ ಇರುತ್ತೆ. ಸೊ ಅದಕ್ಕೆ ನೀವು ಹೆಂಗೆ ಹ್ಯಾಂಡಲ್ ಮಾಡ್ಬೋದು? ಸೊ ಫಸ್ಟು
ಇದು ಕ್ವಶನ್ ಬಂದ್ಬಿಟ್ಟು ಜಿತೇಂದರ್ ಅವ್ರು ಕೇಳಿದ್ದಾರೆ. ಮೈ ಔಟ್ಡೋರ್ ಪ್ಲಾಂಟ್ಸ್ ಆರ್ ಡೈಯಿಂಗ್ ಡ್ಯೂ ಟು ಹೀಟ್, ವಾಟ್ ಶುಡ್ ಐ ಡೂ? ಸೊ ನೀವು ವಾಟ್ ಯು ಕ್ಯಾನ್ ಡೂ ಇಸ್ ಫಸ್ಟ್ ಮಂಚಿಂಗ್ ಅಂದ್ಬಿಟ್ಟು ಮಾಡ್ಬೋದು. ಮಂಚಿಂಗ್ ಮೀನ್ಸ್ ಗಿಡ ಟಾಪ್ ಲೇಯರಲ್ಲಿ, ಸಾಯಿಲ್ ಟಾಪ್ ಲೇಯರಲ್ಲಿ ಕೊಕೊನೆಟ್, ನಿಮಗೆ ಕೊಕೊನೆಟ್ ಇರುತ್ತಲ್ಲ ಅದು ಆಗ್ಬೋದು, ಇಲ್ಲ ಡ್ರೈ ಲೀವ್ಸ್ ಆಗ್ಬೋದು, ಎನಿಥಿಂಗ್ ಆರ್ಗ್ಯಾನಿಕ್, ಯು ಕ್ಯಾನ್ ಜಸ್ಟ್ cover the top layer of the soil so that after watering, right, when you do this, the water won't get evaporated very easily. ಅದೊಂದು ಮಾಡ್ಬೋದು. ನೆಕ್ಸ್ಟ್ ಸಮ್ಮರಲ್ಲಿ ಸ್ವಲ್ಪ ವಾಟರ್ ಸ್ವಲ್ಪ ಮೇಕ್ ಶೋರ್ ಯು ಆರ್ ವಾಟರಿಂಗ್ ಟ್ವೈಸ್ ಅ ಡೇ, ಅಂದರೆ 2 ಸರಿ ವಾಟರ್ ಮಾಡ್ತೀರಿ ಅಂದ್ಬಿಟ್ಟು ನೋಡ್ಕೊಳ್ಳಿ. ಸಮ್ಮರಲ್ಲಿ ಯಾಕೆಂದರೆ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಅದೇ ವಿಂಟರ್ಗೆ ಹೋದ ನೀವು ಜಸ್ಟ್ ಒನ್ಸ್ ಮಾಡಿದ್ರೂ ಪರವಾಗಿಲ್ಲ, ಅಂದರೆ ಗಿಡ ತಡ್ಕೊಳುತ್ತೆ ನೀವು ಇನ್ನೊಂದ್ಸರಿ ಮಾಡಿಲ್ಲ ಅಂತ. ಅದೇ ರೈನಿ ಸೀಸನಲ್ಲಾದರೆ ಅವಶ್ಯಕತೆ ಇದ್ರೆ ಮಾತ್ರ ನೀವು ಗಿಡಕ್ಕೆ ವಾಟರ್ ಮಾಡ್ಬೋದು. ಈವನ್ ಇಫ್ ಯು ಡೂ ಓವರ್ ವಾಟರಿಂಗ್ ಆಲ್ಸೋ ಪ್ಲಾಂಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಗ್ಯಾಪ್ನ ಇಟ್ಕೊಳ್ಳಿ. ಸಮ್ಮರಲ್ಲಿ ಮಿಸ್ ಮಾಡದೆ 2 ಟೈಮ್ಸ್ ಮಾಡಬೇಕು ವಾಟರಿಂಗು. ವಿಂಟರಲ್ಲಿ ಅಟ್ಲೀಸ್ಟ್ ಒನ್ಸ್ ಮಾಡಿದ್ರೂ ಪರವಾಗಿಲ್ಲ. ಆ್ಯಂಡ್ ರೈನಿ ಸೀಸನಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಿ. ಸೊ ಇವ್ರ ಕ್ವಶನ್ ಬಂದ್ಬಿಟ್ಟು ಇಟ್ಸ್ ಡೈಯಿಂಗ್ ಡ್ಯೂ ಟು ಹೀಟ್, ಮೇಕ್ ಶೋರ್ ದಟ್ಸ್ ವಾಟ್ ಯು ಆರ್ ಕವರಿಂಗ್ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್ ವಿತ್ ಸಮ್ like dry leaves and other like coconut, this one and all. That is one thing you can do. Next thing is, if you are using like only soil, right, try to put like some half portion of the soil with coco-peat. So using coco-peat, what is the advantage is it will retain the soil water, so that way also it will avoid this heat in this one. So those things you can do. Next thing is, if you are using a black pot, right, even that I will suggest you to avoid, because black pot will absorb more sunlight. So that thing also you can avoid. And if possible, you can use earthen pots. So that is also very good remedy. So yeah, idu ನನ್ನ ಆನ್ಸರ್ ಉತ್ತರ. So next question. So ಇನ್ನೊಂದು ಕ್ವಶನ್ ಬಂತು. ಸರ್, ಇಸ್ ಇಟ್ ಪಾಸಿಬಲ್ ಟು ಗ್ರೋ ಟ್ರೀಸ್ ಇನ್ ಏರಿಯಾಸ್ ವೇರ್ ಇಟ್ ಯೂಶಲಿ ಡಸಂಟ್? ಫಾರ್ ಎಕ್ಸಾಂಪಲ್ ಆನ್ ಆಪಲ್ ಟ್ರೀ ಇನ್ ಮುಂಬೈ. ಓಕೆ. ಸೊ ಈಗೇನು ಈ ಥರ ನಾನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಇದು ಕ್ವಶನ್ ಬಂದ್ಬಿಟ್ಟು ಚಿರಂಜನ್ ಶೆಟ್ಟಿ ಅವರಿಂದ. ಸರ್, ಇಸ್ ದಿಸ್ ಪಾಸಿಬಲ್ ಟು ಗ್ರೋ ಟ್ರೀಸ್ ಇನ್ ಏರಿಯಾಸ್ ವೇರ್ ಇಟ್ಸ್ ಯೂಶಲಿ ಡಸಂಟ್? ಫಾರ್ ಎಕ್ಸಾಂಪಲ್ ಆನ್ ಆಪಲ್ ಟ್ರೀ ಇನ್ ಮುಂಬೈ. ಸೊ it's better not to experiment such kind of thing. Like if you want, then you can just give it a try. I'm also not very sure about this, but I always suggest try to grow whatever you like, which is very suitable for your environment. So that will be very good thing, because it will avoid your disappointment. Like if once you start growing and if you're not getting proper this one, right, if it is only in the starting stage of your gardening this one, then you'll feel very disappointed. So better avoid that, and like bring in plants and like anything which is very suitable for your living condition and environment. That is first thing. Second thing, coming to your question, if you're already a gardener and you want to really experiment, then you can just give it a try. If it works out, you can also you'll be also very happy. So you can give it a try. Okay, ma'am. Thank you. Questions from Meeru Jain. Yeah, what is the question? My spider plant is dying. Okay, but if it's already dying, then please suggest some remedies. You see, it depends on what kind of stage currently it is right now. If it's almost in the dying stage, it's going to be very difficult. But if you can find any good part, right? Like for example, aloe vera or any cactus plant, if you take, if you just take one portion of that plant, right? Like if you cut it, again you can regrow it into a new plant. Similarly, if there is some healthy portion of the plant, right, just make sure you cut it and then again try to regrow it. That is all I can try to say, because my spider plant is dying, but I can't really comment more on this one, like currently.
it depends on so many things now, like what exact situation or current level, whatever it is, then depending on that we can do something. Any other questions? ಮತ್ತೇನಾದ್ರು ಕ್ವಶನ್ಸ್ ಇದೆಯಾ, ಇಲ್ಲ ನಾವು ಈ ಸೆಷನ್ ಎಂಡ್ ಮಾಡ್ಬೋದಾ? We can end this session if you all are having no more questions. Okay guys, thank you so much for attending. Hope you like this, and thank you Affordable Organic Store for giving me this opportunity. Yeah, thank you.